ಇಲ್ಲಿಂದ ಬೃಹಸ್ಪತಿ ಮತ್ತು ಶುಕ್ರಾಚಾರ್ಯರು ಅವರಿಂದನೂ ಮತಭೇದ ಪ್ರಾರಂಭ ಆಗ್ಯದ ನೋಡಿ. ಅಲ್ಲಿನೂ ಐತಿ. ಮೋಸ ಮಾಡ್ಕೋತನ ಬಂದಾರ ಅಂತ ಅವ್ರ ಮತ ನೋಡಿ. ಅಲ್ಲಿಂದನೇ ಜೇಲವಾಗಿದೆ. ಮತಭೇದ ಯಾವ ರೂಪದಿಂದ ಬೆಳ್ಕೊಂಡು ಬಂದೈತಿ ಅಂತ ಅನೇಕ ಪುರಾಣ ಇತಿಹಾಸದ ಕಥೆಗಳನ್ನ ಅವಲೋಕನ ಮಾಡಿ ಇಲ್ಲೇ ನೀವು ಪುರಾಣದ ಕಥೆಗಳನ್ನು ಬಿಡ್ರಿ, ಇಲ್ಲಿ ನಮ್ಮ ಭಾರತ ದೇಶದೊಳಗನ ಶೈವರು, ವೈಷ್ಣವರು, ವಿಶಿಷ್ಟಾದ್ವೈತಗಳು, ದೇವಿ ಉಪಾಸಕರು, ಇಲ್ಲಿನ ಮತಭೇದಗಳು, ಅನೇಕ ಮತಭೇದಗಳು ಅದಾವ. ಆದ್ರೆ ಅದರ ಮರ್ಮ ಈಗ ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು ಶೈವರವರು, ಶಿವನ ಆರಾಧಕರು. ವಿಷ್ಣುವಿನ ವಿರೋಧಿಗಳು. ನೋಡಿ, ಪುರಾಣ ಇತಿಹಾಸದೊಳಗೆ ಎಲ್ಲ ಎಲ್ಲಿ ಹೋದ್ರು ನೋಡಿ, ರಾಕ್ಷಸರೆಲ್ಲರೂ ವಿಷ್ಣುವಿನ ವಿರೋಧಿಗಳೇ. ಇಲ್ಲೇ ರಜೋಗುಣ ಪ್ರಧಾನವಾಗಿರುವಂತಹದ್ದು. ಪ್ರೋತ್ಸಾಹ ಕೊಟ್ಟಿರುವಂತವರು ಶುಕ್ರಾಚಾರ್ಯರು. ಜವಾಬ್ದಾರಿ ವಿಷ್ಣುವಿಗೆ, ಅದನ್ನ ಲಯ ಮಾಡುವ ಕರ್ಮವನ್ನ ಶಿವನಿಗೆ, ಉತ್ಪತ್ತಿ ಮಾಡುವುದನ್ನ ಬ್ರಹ್ಮನಿಗೆ. ಅಷ್ಟು ವಹಿಸಿಕೊಟ್ಟಿದ್ಲ ಜಗಜ್ಜನನಿ ಪರಾಶಕ್ತಿ. ಆ ಪರಾಶಕ್ತಿ ಪರಬ್ರಹ್ಮ ಎರಡೂ ಒಂದೇನೆ ಅವು. ಇಲ್ಲಿ ಹಿಂಗ ಅಲ್ಲಿನ ವೇದ ಅವರವರ ಕರ್ಮ, ಅವರವರ ಕ್ರಿಯೆ, ಅವರವರ ಕಾರ್ಯ. ಇದು ಮೂಲ ಈ ಮತಭೇದಲ್ಲ. ಇದು ನಮಗೆ ಸನಾತನ ಧರ್ಮದಿಂದ ಬಂದಿರೋ ಕೊಡುಗಿನ. ಈಗಲ್ಲ ಬಿಡ್ರಿ, ಅವಾಗಿಂದನೂ ಅದು. ಆದ್ರೆ ಶೈವರು ವೈಷ್ಣವರನ್ನು ಸೇರೋದಿಲ್ಲ, ವೈಷ್ಣವರನ್ನು ಶೈವರು ಸೇರೋದಿಲ್ಲ. ಇದು ಅಭಿಮಾನ. ಅಲ್ಲಿ ಶಿವ ಮತ್ತು ವಿಷ್ಣು ಎಂದೂ ಜಗಾಡಿಲ್ಲ. ಅವರು ಒಂದೇ ಇದ್ದಾರೆ, ಅವರವರ ಕರ್ಮಾದಿಗಳನ್ನು ಮಾಡ್ಕೊಂಡು. ಆ ಪುರಾಣವನ್ನ ಆಧಾರವಾಗಿ ನಾವು ವಿವೇಕ ಮಾಡಿದ್ರು ಕೂಡ ಅದಾಗಲ್ಲ. ಲೋಕ ಪರಿಪಾಲನೆ ಮಾಡುವ ಕ್ರಿಯೆದೊಳಗ ಇವು ತೊಡಗಿರುತ್ತಾನೆ ವಿಷ್ಣು. ಈಗ ನಮಗೆ ಎಚ್ಚರಕ್ಕೆ ಅಧಿಪತಿ ಯಾರು? ಎತ್ತರ ಅಂತ ಐತಲ್ಲ, ಇದಕ್ಕೆ ಅಧಿಪತಿ ಯಾರು?
ನೋಡೋದನ್ನ ಯಾವ ರೂಪದೊಳಗೆ ಅದನ್ನ ಅಳವಡಿಸ್ಯಾರ. ಪುರಾಣ ಪ್ರಮಾಣಾದಿಗಳಿಂದ ಅನುಸರಿಸಿಕೊಂಡು ಬಂದಾಗ ಎತ್ತರಕ್ಕೆ ಅಧಿಪತಿ ವಿಷ್ಣು, ಎಲ್ಲಿ ಕ್ರಿಯಾ ಇರ್ತದೋ ಅಲ್ಲಿ ವಿಷ್ಣು ಇರ್ತಾನೆ. ಕ್ರಿಯಾಶೀಲತೆ ಇತಿ ಕೃಷ್ಣ ಕರ್ಷತಿ. ಇಲ್ಲಿ ವಿಷ್ಣು ಪರಿಪಾಲನೆ ಮಾಡ್ತಿರ್ತಾನೆ ಎತ್ತರ. ಅವಗನ ವೈಶ್ವಾನರ ಅಂತ ಕರ್ಕೊಂಡ. ಬ್ರಹ್ಮನನ್ನ ಸುಷುಪ್ತಿ ಸ್ವಪ್ನಕ್ಕೆ ಹೋಲಿಸ. ನಿದ್ರೆಯನ್ನ ಶಿವನಿಗೆ, ಮಂಗಲ ಸ್ವರೂಪಿ ಶಿವನಿಗೆ ಹೇಳ್ತಾನೆ. ಇವೆಲ್ಲ ಮತಭೇದಗಳು ನೋಡ. ಅವರು ಒಂದೊಂದು ಅವಸ್ಥೆಯನ್ನು ಒಬ್ಬೊಬ್ಬ ದೇವತೆಗಳು ಹೇಳ್ತಾರೆ. ದೇವಿ ಪುರಾಣದಾಗಂತೂ ಸತ್ವ ರಜ ತಮ ಗುಣಗಳ ರೂಪದೊಳಗನ ಬ್ರಹ್ಮ ವಿಷ್ಣು ಮಹೇಶ್ವರದ ಅಂತ ಸ್ಪಷ್ಟವಾಗಿ ಹೇಳ್ಯಾರ. ಪುರಾಣ ಇತಿಹಾಸದೊಳಗ ಈ ಮತಭೇದ ಅಲ್ಲಿಂದನ ಪ್ರಾರಂಭ ಆಗ್ಯದ. ನಾವು ಈಗ ಅದನ್ನ ವಿವೇಕ ರೂಪದಿಂದ ಬಿಡಿಸ್ಕೊಳಕ್ಕಾದ್ರೆ ನಮ್ಮ ರಕ್ತ ಕಣಕಣಗಳಲ್ಲಿ ಸೇರ್ಕೊಂಡು ಬಿಟ್ಟದ, ವ್ಯಾಪ್ತ ಆಗಿಬಿಟ್ಟದ. ನಮ್ಮ ದೇವರ ಹೆಚ್ಚು, ನಮ್ಮ ಶಿವ ಹೆಚ್ಚು, ನಮ್ಮ ವಿಷ್ಣು ಹೆಚ್ಚು. ಶಿವ ವಿಷ್ಣು ಭಿನ್ನಲ್ಲ, ಭೇದಲ್ಲ, ಅವ್ರಿಗೆ ಆಕಾರನ ಇಲ್ಲ ಅಂತ ನೋಡಲ್ಲೇ ಕಶ್ಯಪನ ಮಗನ ಪ್ರಹ್ಲಾದ ಹುಟ್ಟಿದ. ಎರಡೂ ಒಂದಪ್ಪ ಅಂತ ಹೇಳಿದವ ಮಗ. ಆ ಮತ್ಸರ ಅಭಿಮಾನ, ಆ ಮತವಾದಿಗಳ ಅಭಿಮಾನ ಎಷ್ಟರ ಮಟ್ಟಿಗೆ ಇರ್ತೈತೆ ಅಂದ್ರೆ ತನ್ನ ಹೊಟ್ಟಿಯೊಳಗೆ ಹುಟ್ಟಿದ ಮಗನ್ನೂ ಕೂಡ ಆಣಿಕಾಲಿಗೆ ಹಾಕಿ ತೋರಿಸ್ಬೇಕಂದ ಬೆಟ್ಟದ ಮೇಲೆ ಹಾಕಿ ಉಷಿದ. ಏನಾದ್ರು ಅದು ಕತೆ. ಅದರಲ್ಲಿ ಮಠದ ಅಭಿಮಾನ ಹೇಗಿರ್ತದ ನಾವು. ಅವ ರಾಕ್ಷಸರಿಗೆ ಪರಮ ವೈರಿ ವಿಷ್ಣು ನೆನೆಸ್ಬೇಡ, ನಾರಾಯಣ ಅಂದಿ ಅಂದ್ರೆ ನಿನ್ನ ಶಿರಚ್ಛೇದನ ಮಾಡ್ತೀನಿ ಎಂದ ಮಾಡಂತ. ಸ್ವತಃ ಅವ ಜನ್ಮ ಕೊಟ್ಟ ಕೈಯಾದನ ಕಡೆಯಿಂದನ ವಿಷ ಸೇವನೆ ಮಾಡಿಸ್ತಾನಲ್ಲ. ಕತೆ ಎಲ್ಲ ಗೊತ್ತು ನಿಮಗೆ. ಇಲ್ಲಿ ನಮಗ್ ಬೇಕಾಗಿರೋದು ಮಠಗಳ ಅಭಿಮಾನ ನಾವು ಕಟ್ಟು ಬಿದ್ರೆ ಎಂಥ ಅನರ್ಥ ಆಗ್ತತಿ ಅಂತ ತಿಳಿದ್ರೆ ಸಾಕು ನಮಗ್. ಇತಿಹಾಸ ಪುರಾಣ ಪುಣ್ಯ ಕಥೆಗಳಲ್ಲಿ ಎಲ್ಲದರೊಳಗೂ ಬಂದದ. ಬರೀ ಅಭಿಮಾನಕ್ಕೆ ಕಟ್ಟು ಬಿದ್ರ ಯಥಾರ್ಥ ಸ್ವರೂಪ ಜ್ಞಾನ ಕಳ್ಕೋತೇವಿ. ಎತ್ತರಕ್ಕೆ ಅಧಿಪತಿ ವಿಷ್ಣು, ಸ್ವಪ್ನಕ್ಕೆ ಅಧಿಪತಿ ಬ್ರಹ್ಮ, ಸುಷುಪ್ತಿಗೆ ಅಧಿಪತಿ ಶಿವ ಅಂತ ಹೇಳ್ತೇವಲ್ಲ. ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಅನುಭವಕ್ಕೆ ಅನುಸರಿಸಿಕೊಂಡು ಕಂಡಾಗ ಪರಮಾರ್ಥ ತತ್ವ ಎಷ್ಟು ದೊಡ್ಡದು ಅಂತ ಇಲ್ಲೇ ನೋಡ್ಕೊಳ್ರಿ. ಅವೆಲ್ಲ ಅಂತಃಕರಣದಲ್ಲಿ ಮನಸ್ಸಿನ ಕಲ್ಪನೆಗಳ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋದನ್ನ ನೋಡಿ. ಆಧ್ಯಾತ್ಮಿಕ ಪ್ರಪಂಚ ಎಷ್ಟು ಹಿರಿದಾದದ್ದೈತಿ ಅಂತ ನೋಡ್ಕೋಬೇಕು ನಾವು. ಈ ಮತವಾದಿಗಳ ಮೋಹ ಬಿಟ್ಟು ತತ್ವವೇತ್ತರು, ತತ್ವವನ್ನು ತಿಳಿದಂಥವರು ಎತ್ತರದೊಳಗಿರುವ ಈ ಮನೋಬುದ್ಧಿಯಾದಿಗಳನ್ನಿಟ್ಟುಕೊಂಡು ಇದು ಆಧ್ಯಾತ್ಮಿಕ ಪ್ರಪಂಚ ಅಂತ ಕರೀತಾರೆ. ಇದಕ್ಕೆ ಶರೀರ ಮೊದಲು ಮಾಡಿಕೊಂಡು ಅಹಂಕಾರದ ಪರ್ಯಂತರ ಏನೈತಲ್ಲ, ಅದರಾಗ ಇಂದ್ರಿಯ, ಅಂತಃಕರಣ, ಪ್ರಾಣ, ಪ್ರಮಾತೃ ಇವೆಲ್ಲವೂ ಆಧ್ಯಾತ್ಮಿಕ ಪ್ರಪಂಚ ಅಂತ ಕರೀತಾರೆ ನೋಡಿ. ಇದಕ್ಕೂ ಇದೆಲ್ಲ ಹೀಗಿದ್ದುಕೊಂಡ್ರಾಗ
ಇನ್ನು ಭೌತಿಕ ಮತ್ತು ದೈವಿಕ ಪ್ರಪಂಚಗಳೆಲ್ಲವೂ ಆಧ್ಯಾತ್ಮಿಕ ಪ್ರಪಂಚಕ್ಕನ ಕಾಟಬಿದ್ದಾವ. ಈ ಆಧ್ಯಾತ್ಮಿಕ ಪ್ರಪಂಚ ಇಲ್ಲದೆ ಇರುವಾಗ ಅವು ಯಾವಕ್ಕೂ ಅಸ್ತಿತ್ವತೆ ಇಲ್ಲ. ಅದಕ್ಕೆ ನಮ್ಮ ವೈಷ್ಣವರು ನಮ್ಮ ದೇವ್ರು ಹೆಚ್ಚು ಅಂತ ಅವ್ರ ಮತ ಅಭಿಮಾನ. ಯಾಕಂದ್ರ ಎಲ್ಲರೂ ಎತ್ತರಕ್ಕೆ ಕಟ್ಟಿದ್ದಾರೆ. ನಿಮ್ಮ ಕಲ್ಪಿತ ಲೋಕಾದಿಗಳ ಇರ್ಲಿ, ನಿಮ್ಮ ಸುಷುಪ್ತಿ ಇರ್ಲಿ, ನೋಡಲ್ಲಿ ಹೇಳ್ತಾರ ನಿಮ್ಮ ಕಲ್ಪಿತ ಆ ಇಂದ್ರ ಲೋಕ, ಆ ಲೋಕ, ಈ ಲೋಕ, ಯಾವ ಲೋಕಾದಿಗಳ ಕಂಡ್ರು ನೋಡ್ರಿ ಎತ್ತರಕ್ಕೆ ಅಧಿಪತಿ ನಮ್ಮ ವಿಷ್ಣು ಇದ್ದಾನ. ಅದಕ್ಕೆ ಅವ್ರು ಹೆಚ್ಚು. ಅದ್ರ ಮರ್ಮನ ತಿಳಿದಿಲ್ಲ ಅವರು. ತಿಳಿದನ ಅವರು ಆ ಮತದವರು ಅದನ್ನ ನಮ್ಮದು ಹೆಚ್ಚು ಅಂತ ಅವರು ಪ್ರತಿಪಾದನೆ ಮಾಡ್ತಾರೆ. ಕಾರಣ ರೂಪದೊಳಗೆ ಇರುವಂತ ನಮ್ಮ ಮಂಗಲ ಸ್ವರೂಪಿ ಶಿವ ಇರ್ಲಿಲ್ಲ ಅಂದ್ರೆ ನಿನಗೆ ಎಚ್ಚರಣ ಆಗುದಿಲ್ಲ ಅಂತ ಇವ್ರು ಹೇಳ್ತಾರೆ. ಒಟ್ಟು ಬರೀ ಹಿಂಗ ಮತವಾದಿಗಳು ಯಾವ ರೂಪದೊಳಗೆ ತಮ್ಮ ತಮ್ಮ ಮತಗಳ ಅಭಿಪ್ರಾಯಗಳನ್ನ ತಿಳಿಸಕ್ಕ ಹಿಂದಿಂದನೂ ಇದ ಜಗಳ. ಈಗ ಅಷ್ಟಲ್ಲ, ಇದು ಕದಾಟ ಹಿಂದಿನಿಂದನೂ ಅದ. ಪುರಾಣ ಇತಿಹಾಸದಿಂದೊಡಗೂಡೇನ ಅದ. ಆದ್ರೆ ವೇದಾಂತ ಈಗ ಹೇಳೋದಿಲ್ಲ ನೋಡಿ. ಆಧ್ಯಾತ್ಮಿಕ ಪ್ರಪಂಚ ಇದು ಬ್ರಹ್ಮನ ಅಧೀನನೂ ಅಲ್ಲ, ವಿಷ್ಣುವಿನ ಅಧೀನನೂ ಅಲ್ಲ, ಶಿವನ ಅಧೀನನೂ ಅಲ್ಲ. ಯಾವ ದೇವತೆಗಳ ಅಸ್ತಿತ್ವವು ನೋಡು ಈ ಆತ್ಮ ಸ್ವರೂಪದ ಮುಂದೆ ನಡೆಯುವುದಿಲ್ಲ. ಇದು ಎಲ್ಲ ಈ ಆತ್ಮನಲ್ಲೇ ಕಲ್ಪಿತ ಆಗೈತಿ. ನಿಮ್ಮ ಲೋಕಾದಿಗಳಾಗಲಿ, ಭೌತಿಕ ಲೋಕ ಆಗಲಿ, ಇದೆಲ್ಲ ಆಧ್ಯಾತ್ಮಿಕ ಪ್ರಪಂಚಕ್ಕನ ಕಟ್ಟು ಬಿದ್ದದ. ಈ ಮತ ಏನೈತಲ್ಲ, ಇದು ಪರಮಾರ್ಥ ತತ್ವದ ಮತ. ಇದನ್ನು ಅನುಭವಾನುಸಾರಿಯಾಗಿ ಕಂಡದ್ದಾದ್ರೆ ಬ್ರಹ್ಮನೂ ಅಷ್ಟ, ವಿಷ್ಣುನೂ ಅಷ್ಟ, ಶಿವನೂ ಅಷ್ಟ, ಅನ್ಯ ದೇವತೆಗಳು ಯಾವ್ದಾರ ಇರ್ಲಿ ಅವೆಲ್ಲ ನಮ್ಮ ಆತ್ಮಕ್ಕನ ವಿಷಯಾಗಿ ಗೋಚರ ಆಗ್ಯಾವ ವಿನಃ ನಮ್ಮ ಆತ್ಮ ಸ್ವರೂಪ ಒಂದು ಇರ್ಲಿಲ್ಲ, ನಮ್ಮ ಸ್ವರೂಪ ಇರ್ಲಿಲ್ಲ ಅಂದ್ರೆ ಯಾವ ದೇವತೆಗಳಿಗೂ ಅಸ್ತಿತ್ವ ಇಲ್ಲ. ಇದನ್ನು ಅನುಭವಾನುಸಾರಿಯಾಗಿ ಕಂಡ್ರೆ ಯಾವ ಮತ ಶ್ರೇಷ್ಠ, ಯಾವುದು, ನಾವು ಯಾವ ಪಂಗಡದವರು, ಯಾವ ಮತದವರು, ಎಲ್ಲಿದ ಮತ, ಅದನ್ನಿಲ್ಲಿ ಬಹಳ ಮಾರ್ಮಿಕವಾಗಿ ಅತ್ಯಂತ ಸುಲಭ ರೂಪದೊಳಗೆ ಅಂತೂ ಪುರಾಣ ಕಾಲದಿಂದನೂ ಈ ಮತಭೇದ ಉಂಟು. ಶೈವರು ಬೇರೆ ನೋಡಲ್ಲಿ, ರಾಕ್ಷಸ ಕುಲಕೋಟಿ, ಇನ್ನೂ ಅನೇಕ ಜನ ಮತದವರು ಬೇರೆ ಬೇರೆ ಇದ್ದಾರೆ. ಅನೇಕ ಮತವಾದಿಗಳದಾರ, ಒಬ್ಬರಲ್ಲ ಇಬ್ಬರಲ್ಲ. ಅದನ್ನ ಯಾರ್ಯಾರು ಹೇಗ್ಯಾಗ ಉಪಯೋಗಿಸಿಕೊಂಡಾರ ಅನ್ನೋದನ್ನು ಮಾರ್ಮಿಕವಾಗಿ ಇಲ್ಲಿ ಹೇಳ್ಕೊತ ಬಂದಾರ. ಮತಗಳನ್ನು ಅನುಸರಿಸಿಕೊಂಡು ರಾಜಕಾರಣಿಗಳು ಒಂದು ರೀತಿ ಬಳಸಿಕೊಂಡಾಗ, ಶ್ರೇಷ್ಠ ಕುಲದವರು ಅಂತೇಳಿ ಇಟ್ಕೊಂಡಾರಲ್ಲ ಅವರು ಒಂದು ರೀತಿ ಬಳಸಿಕೊಂಡಾಗ ಅವ್ರವ್ರ ಮತಗಳು ಪರಮಾರ್ಥ ತತ್ವ ಆಗಿಲ್ಲ. ಸಿದ್ಧಾರೂಢರಿಗೆ ಏನಾರ ಜಾತಿ, ಕುಲ, ಗೋತ್ರ, ಮತ ಏನಾರ ಇತ್ತೇನ? ಯಾರು ಬಂದ್ರು ನೋಡು ಎಲ್ಲರನ್ನು ಸಮಾನ ದೃಷ್ಟಿಯೊಳಗೆ ಕಂಡಂತ ಪುಣ್ಯಾತ್ಮರು ಯಾರೇ ಇರ್ಲಿ. ಗರ್ಭಸಮ್ಮ ಅಂತ ಹೇಳಿ ನಿತ್ಯ ಮಠಕ್ಕೆ ಬಂದು ಸಿದ್ಧಾರೂಢರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆಕೆ ಹುಬ್ಬಳ್ಳಿ ಒಳಗ ಕೈಪಲ್ಯ ಮಾಡ್ತಿತ್ತು.
ಆ ಅಮ್ಮನ್ ನೋಡೇವನು, ಅಮ್ಮನ್ನ ನೋಡೇವನು ಮರಬದಾಗ ಅವ್ರ ಗದ್ಗೆ ಐತಿ, ಕರ್ಬಸಮ್ಮ ಅವ್ರ ಗದ್ದಿಗೆ ಮರಬದಾಗ ಆಗ್ಯಾರ. ಆದ್ರ ಆಕಿಗೆ ಮಕ್ಕಳಾಗಿರ್ಲಿಲ್ಲ. ಗಂಡ 40-45 ವರ್ಷದ ಲೇವು ಏನೋ ಬಂದು ಹೋಗ್ಬಿಟ್ನಂತೆ. ಆ ಎಮ್ಮ ಅಷ್ಟೊತ್ತಿಗೆ 1 ಲಕ್ಷ ರೂಪಾಯಿ ಗಳಿಸಿದ್ಲ ಆ ಕಾಲದಾಗ. ಅದಕ್ಕಾಗಿ ಹೋಗಿ ಅವ್ರ ಉಡ್ಯಾಗ, ಯಪ್ಪ ನಿನ್ನ ಪಾದಕ್ಕೆ ಅರ್ಪಿಸೇನಿ, ಇದನ್ನ ನಾ ಸಾಯೋ ತನಕ ನಿನ್ನ ಸೇವಾ ಮಾಡ್ಕೊಂಡು ಇಲ್ಲೇ ಇರ್ತೇನೆ ಮಾಡಿದಾಗ ಅಂತ ಅವ್ರ ಪಾದದ ಮುಂದೆ 1 ಲಕ್ಷ ರೂಪಾಯಿ ಸುರಿಬಿಟ್ಟು, ಅವಾಗ ಅವರು ತಗೋ ಇದನ್ನ, ಅದು 1 ಲಕ್ಷ ರೂಪಾಯಿ ಆಕಿಗೆ ಹಾಕಿ, ಆಕಿ ತಲೆ ಮೇಲೆ ಕೈ ಇಟ್ಟು, ಹೋಗಿನ್ನ ನೀ ಮರಬಕ್ ಹೋಗು, ಅಲ್ಲಿ ಶಿರುಕೋಳ ಮಾಸ್ತರು ಜನ ಇದ್ದಾರೆ, ಅವ್ರನ್ನ ಹೋಗಿ ಉದ್ಧಾರ ಮಾಡು, ನಿನ್ನ ಶಾಸ್ತ್ರ ಕೇಳ್ತಾರ ಹೋಗೋರು. ಯಪ್ಪ ನಾನು ನಿರಕ್ಷರಿ, ಹೋಗಂದ್ರೆ ಹೋಗ್ಬಿಡ್ಬೇಕು, ಆಯ್ತಪ್ಪ ಅಂತ ಬಡ ಬಡ ಬಂದ್ಲಂತೆ. ವಾಹನ ಇಲ್ಲ ಅವಾಗ, ಬಸ್ಸು ಗಿಸ್ಸು ಏನಿಲ್ಲ, ಮರಬಕ್ಕ ನಡ್ಕೋತ ಬಂದಳೆ. ಬಂದ ಹೊರಗೆ ಒಂದು ಗುಡಿಸಲು ಹಾಕೊಂಡು ಉಳ್ಕೊಂಡು, ಅಲ್ಲೇ ಒಂದು ಮಠ ಕಟ್ಕೊಂಡು ಪರಪ್ಪನವರು, ಮನ್ಸೂರು ಪರಪ್ಪನವರು, ಶಿರ್ಕೂಳ ಮಾಸ್ತರು ಇಲ್ಲ ಬಹಳ ಮಂದಿ ಆ ಅಮ್ಮನ ಕೈಯಾಗ ತಯಾರ. ಆ ಅಮ್ಮನಿಗೆ ಈ ಸತ್ಶಾಸ್ತ್ರಗಳೆಲ್ಲವೂ ಕಂಠಪಾಟಿದ್ದು ನೋಡ್ರಿ. ಅದು ಏನು ಅನುಗ್ರಹ ಆಯ್ತು ಆ ಅಮ್ಮನಿಗೆ. ಅವಾಗನು ಬಹಳ ಜನ ಕಾಡ್ಯಾರ, ಇಲ್ಲ ಅಂತಲ್ಲ. ವ್ಯವಹಾರ ಮಾಡಿ ಹೆಣ್ಮಗಳು ಬಹಳ ವ್ಯವಹಾರ ನೀತಿ ಗೊತ್ತಿತ್ತು ಅಮ್ಮನಿಗೆ, ನಮ್ಮಂಗ ಬಬ್ಬಲ್ಲ. ಆ 1 ಲಕ್ಷ ರೂಪಾಯಿ, ಅವಾಗ 1 ಲಕ್ಷ ಅಂದ್ರೆ ದೊಡ್ಡ ದೊಡ್ಡ ಅಮೌಂಟ್ ಅದು. ಅದನ್ನ ಏನಾರ ಸಾಧನ ಮಾಡಿ ಹೆಚ್ಚು ಜನ ಇರ್ತಾರೆ ಬೆನ್ನ ಹತ್ತ. ಆದ್ರ ಆ ಅಮ್ಮ ಯಾರಿಗೂ ಗುರುಗಳ ಕೃಪಾದೃಷ್ಟಿಯಾಗಿ ಹುಟ್ಟಿರ್ತಕ್ಕೆ. ಪಲ್ಲಂಗ ಮೇಲೆ ಕುಂತು ಬಡ 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 ಎಲ್ಲ ಹೇಳ್ತಿದ್ಲು. ಇವ್ರು ಓದಿದ್ರೆ ತಪ್ಪು ಓದ್ತಿ ನೋಡಲು ಅಂತ ಹೇಳಕ್ಕೆ ಬಹಳ ಮಂದಿಗೆ ಬೈತಿರ್ಲಿಲ್ಲ, ಬರೇ ಬೈತಿರ್ಲಿಲ್ಲ. ಒಂದ್ ಸ್ವಲ್ಪ ಧ್ವನಿನೂ ಹಂಗ ಕರ್ಕಶ ಧ್ವನಿ. ನಮಗ ನಾವಲ್ಲಿ ವಿದ್ಯಾಭ್ಯಾಸಕ್ಕ ಮರಳು ಹೈಸ್ಕೂಲ್ ಅಲ್ಲ, ನಮ್ ಕಲ್ತಿರು 8th 9th ಅಲ್ಲಿ ಆಗ್ಯದ. ಅಲ್ಲಿ ಬಂದಾಗ ಅಕಸ್ಮಾತ್ ಮಳಿಯಾಗಿ ಬನ್ನಿಯಾಳ ಕಡೆ ಚಂದ್ರದ ಮಾಡಿದಾಗ ಇರ್ಕೋತಿದ್ವಿ ನಾವು. ಹೋಗ್ರಿ ಅಂತಿ ಭಿಕ್ಷಾ ಮಾಡ್ಕೊಂಡು ಬರೋವ್ರಿ, ಈ ಉಣಿ ಹಿಡ್ಕೊಂಡು ಹೋಗ್ರಿ, ರೊಟ್ಟಿ ಕೊಡ್ತಾರ ತಗೊಂಬಂದ್ ತಿನ್ರಿ. ಏನ್ ಮತ್ತ ದೊಡ್ಡ ಒಂದು ಡಬರಿ ಉಪ್ಪಿಟ್ಟು ಮಾಡಿಬಿಡಿದ್ವಿ, ಉಪ್ಪಿಟ್ಟು ತಿಂದು ಹೋಗ್ತಿದ್ವಿ. ಮತ್ತ ನಮ್ದು ಮತ್ತ ಮಧ್ಯಾಹ್ನ, ಯಾಕಂದ್ರೆ ಅಲ್ಲಿ ಬೋರ್ಡಿಂಗ್ನಾಗ ನಮ್ಗೆ ಶಿರ್ಕೋಳದವರಿಗೆ ಊಟ ಹಾಕ್ತಿದ್ದಿಲ್ಲ. ಮತ್ತ ಬಂದ ಅದೇ ಮಠಕ್ಕ ಬಂದು ಅವತ್ತು 2 ಪೀರಿಯಡ್ ಗ್ಯಾಪ್ ನಮ್ಮ. ಮತ್ತ ರೈತರ ಇದು ಅವಾಗೆಲ್ಲ ಹೋಗಿ ಸುಮ್ಮಂದು ಮಧ್ಯಾಹ್ನಕ್ಕೆ ಬಂದು ಅಲ್ಲಿ ಊಟ ಮಾಡಿ ಸಾಯಂಕಾಲ ಮಾತ್ರ ನಮ್ಮ ಊರಿಗೆ ಹೋಗ್ತಿದ್ವಿ ನಾವು. ಹಳ್ಳ ಬಣ್ಣಿಯಾರ ಹೇಳದ್ಮೇಲೆ ಹಿಂಗೆಲ್ಲ ಪರಿಸ್ಥಿತಿ ಇತ್ತು ನಮ್ಮಲ್ಲಿ. ಆದ್ರೆ ಶಿರುಕೋಳ ಹಣಸಿ ಹುಡುಗರಿಗೆ ಮಾತ್ರ ಆ ಅಮ್ಮ ಅವಾಗ ಪ್ರಸಾದ ನೀಡಿ ನಾವು ಆ ಉಣಿ ಹಿಡಿದು ಹೋದ್ವಿ ಅಂದ್ರೆ ಎಲ್ಲರೂ ಕರ್ಬಸಮ್ಮನ ಅದಕ್ಕೆ ಇದನ್ನ ಕೊಟ್ಟ ಬಿಟ್ಟಿದ್ರು ನಮಗ. ಆ ವಸ್ತ್ರ, ಆ ಬುಟ್ಟಿ ಹೊಡೆದಂತ. ಅವಾಗ ಬಿದಿರಿನ ಬುಟ್ಟಿದ್ದು, ಈಗಿನಂಗೆ ಇವು
ಬೇಸನ್ ಬುಟ್ಟಿ ಅದು ಇರಲಿಲ್ಲ. ಜರ್ಸಿ ಅಂತ ದೊಡ್ಡ ಬುಟ್ಟಿ, ಅದಕ್ಕೆ ವಸ್ತ್ರ ಹಾಕೊಂಡು ಹೊಂಟಿವಿ ಅಂದ್ರೆ ಎಲ್ಲರೂ ಕೊಡ್ತಿದ್ರು. ಒಂದು 2 ಓಣಿ ಅಂದ್ರೆ ಸಾಕು. ನಾವು ಸಾಧಾರಣ 9 ಹುಡುಗರು ಇರ್ತಿದ್ವಿ. ಹಂಗ ಕಂತಿ ಭಿಕ್ಷೆ ಮಾಡ್ಕೊಂಡ್ಬಂದು ನಾವು ಇದನ್ನ ಮಾಡ್ಕೊಂಡಿವಿ ಅಂತ ಹೇಳಿ ತಾತ್ಪರ್ಯ ಏನಂದ್ರೆ, ಸಿದ್ಧಾರೂಢಪ್ಪವ್ರಿಗೆ ಆ ಮತ ಇವರು ಅವರು ಇವರು ಆ ಭೇದನ ಇರಲಿಲ್ಲ. ಜಂಗಮರು ಬಂದ್ರು ಅಷ್ಟೇ ಪ್ರೀತಿ, ಭಕ್ತರು ಬಂದ್ರು ಅಷ್ಟೇ ಪ್ರೀತಿ. ಚಿಕ್ಕನಕೊಪ್ಪದ ವರ್ಮಪ್ಪಜ್ಜ ಸಮಗಾರಾಮ. ಅವ್ರಿಗೆ ನಾವು ಗಜಾನಂದ ಮಹಾರಾಜ ಗುರುಗಳು ಇವರಿಬ್ರು ಒಂದೇ ಗುರುಗಳು ಇದ್ರೊಳಗೆ ಕಲ್ತವ್ರು. ಚಿಕ್ಕನಕೊಪ್ಪದ ವರ್ಮಪ್ಪಜ್ಜ ಅವನು ಮಹಾನ್ ತತ್ವಜ್ಞಾನಿ. ಅವ್ರ ಚರಿತ್ರೆ ಭಾಗದೊಳಗೆ ಅವ್ರನ್ನ ಕುಡಿಸ್ಕೊಂಡಿಲ್ಲ, ಯಾಕೋ ಏನು. ಆದ್ರೆ ಅದು ಉಳ್ಕಲ್ ಸಿದ್ದಪ್ಪಜ್ಜರ ಪುರಾಣದಾಗ ಬರ್ತದ ನೋಡ್ರಿ, ಚರಿತ್ರೆದೊಳಗೆ ಬರ್ತದ. ಅವರಿಬ್ಬರ ಭೇಟಿ ಹೇಗಾತು ಅಂತ. ಇಲ್ಲಿ ಬಂದಾರ, ಹುಬ್ಬಳ್ಳಿಗೆ ಬಂದಾರ. ಅವ್ರು ಚಿಕ್ಕನಕೊಪ್ಪದ ವರ್ಮಪ್ಪಜ್ಜರು ಹುಬ್ಬಳ್ಳಿಗೂ ಬಂದಾರ. ಅಲ್ಲಿ ಅವ್ರು ಯಾವ ಮತ ಯಾರಿಗೆ ಇರುವುದಿಲ್ಲ, ದೊಡ್ಡವ್ರಿಗೆ ಯಾರಿಗೆ ಇರುವುದಿಲ್ಲ. ನಾವ ಮಾಡ್ಕೊಳವ್ರಿ ಮತಗಳನ್ನು. ನೋಡಲ್ಲಿ ಬ್ರಹ್ಮ ವಿಷ್ಣು ಶಿವ ಇವ್ರು ಯಾವಾಗನು ಕದನ ಮಾಡಿಲ್ಲ. ನಾ ಹೆಚ್ಚು ನೀ ಹೆಚ್ಚು ಅಂದಿಲ್ಲ. ಅವರಿಗೆ ಆ ದೇವಿ ಪುರಾಣದಾಗ ಬರ್ತದ. ಅಲ್ಲಿ ಅವ್ರಿಗೆ ಜ್ಞಾನೋದಯ ಆಗೈತಿ. ನಾ ಹೆಚ್ಚು ನೀ ಹೆಚ್ಚು ಅಂತ ಬಿಡದಾಡಿದ್ವಿ ಅಂದ್ರೆ ಅವಾಗ ನಮ್ಮ ಮತಗಳು ಉತ್ಪತ್ತಿ ಆಗ್ಯಾವ ಅಂತನೂ ಹೇಳೋರು ಕೆಲವೊಂದು ಜನ ಹೇಳ್ತಾರೆ. ಆದ್ರೆ ಅದಕ್ಕಿಂತ ಪೂರ್ವದೊಳಗೆ ಇವೆಲ್ಲ ನೋಡ್ರಿ ಆಧ್ಯಾತ್ಮಿಕ ಪ್ರಪಂಚದ ಕಲ್ಪನೆಗಳೇ ವಿನಃ ಅದರೊಳಗ ಇವೆಲ್ಲ ಹುಟ್ಟಿಕೊಂಡಿರೋದು. ದೇವಿ ಪುರಾಣ ಅವರ ಬರೆದವರು ಹೇಳ್ತಾರ. ಸಚ್ಚಿದಾನಂದ ಸ್ವಾಮಿಗಳು ಹೇಳ್ತಾರೆ, ಚಿದಾನಂದ ಸ್ವಾಮಿಗಳು ಹೇಳ್ತಾರೆ ಏನಂತ, ಇದು ದೇಹದ ಪುರಾಣ. ಸದಾವಕಾಲ ಇಲ್ಲೇ ಪರಿಷಡ್ ವರ್ಗಗಳು ರಾಕ್ಷಸರು, ಸಮಾಧಾನ ಷಟ್ ಸಂಪತ್ತಿ ಗುಣಗಳು, ದೈವಿ ಗುಣಗಳು, ಅವರು ದೇವತೆಗಳು, ಇವರು ಅಸುರರು, ಇವರು ಹೊಡೆದಾಟ ನಿತ್ಯ ಇರ್ತಕ್ಕಂಥ ದೇಹದೊಳಗೆ. ಒಂದು ಮನಸ್ಸು ಹಾಗೆ ಹೇಳ್ತತಿ, ಒಂದು ಮನಸ್ಸು ಹೀಗೆ ಹೇಳ್ತದೆ. ಅದನ್ನ ಪರಾಮರ್ಶಿಸಿಕೊಂಡು ತಿಳಿಯುವುದಿಲ್ಲ. ಅದಕ್ಕಿಂತ ಮತಗಳು ಇವು ಅನಾದಿ ಕಾಲದಿಂದನೂ ಅದ. ಅವ್ರಿಗೆ ಇರ್ತಿದ್ದಿಲ್ಲ. ನೀವು ಋಷಿಮುನಿಯಾದಿಗಳನ್ನ ನೋಡ್ರಿ, ಅವರು ಅನೇಕ ಜಾತಿಗಳಿಂದ, ಅದಕ್ಕೆ ಋಷಿಗಳ ಜಾತಿ ಕುಲ ನೋಡಬಾರ್ದಂತ, ನದಿ ಮೂಲ ನೋಡಬಾರ್ದಂತ ಹೇಳ್ಯಾರ. ಎಲ್ಲಾ ಜಾತಿಗಳಿಂದ ಒಳಗೂಡಿದ್ದವರು. ವಶಿಷ್ಠರ ಧರ್ಮಪತ್ನಿಯರು ಅರುಂಧತಿ. ಅದನ್ನ ನೋಡುದಿಲ್ಲ ನಾವು, ಅಲ್ಲಿ ಎನಿಸ್ಲಿಕ್ಕೆ ಹೋಗಬಾರದು. ಅವ್ರ ಯಾಕಲ್ದವರು ಏನಾದ್ರು ಅದಕ್ಕೆ ಅವೆಲ್ಲ ನೋಡುವಂಗಿಲ್ಲ. ಅವ್ರಿಗೇನ ಆ ಮತದ ಅಭಿಮಾನ ಇಲ್ಲ. ನಾವು ಇಲ್ಲಿ ನಡಿವೆ ಈಗೀಗ ಇತ್ತಿತ್ತಲಾಗಿ ನಾವು ಇದನ್ನೆಲ್ಲ ಮಾಡಿಕೊಂಡು, ಅಂದ್ರೆ ಮನುಷ್ಯ ಪ್ರಾಣಿ ಜೀವಾನ ದೇವತೆಗಳಲ್ಲಿ ಮತಭೇದಗಳಿಲ್ಲ. ಅದ್ರದ ಹಿರಣ್ಯಕಶ್ಯಪ ಮಾಡಿದ ಶೈವರು ವೈಷ್ಣವರು ಅಂತ ಮಾಡ್ಕೊಂಡಿರೋ, ನಾವು ಮಾಡ್ಕೊಂಡಿರೋ ಇವೆಲ್ಲ. ಆದ್ದರಿಂದ ಮತಗಳು ತತ್ವ ಉಪದೇಶವು, ಮತವೆಂದರೆ ಅಭಿಪ್ರಾಯ. ಇದನ್ನ ಓದ್ತೇನೆ, ಅದನ್ನ ಅನುಸರಿಸಿಕೊಂಡು ವಿವೇಕ ಮಾಡೋಣ. ಈ ವಿಷಯದಲ್ಲಿ ಇದೇ ನನ್ನ ಮತವು ಎಂದು ಜನರು ವ್ಯಾಪಾರದಲ್ಲಿ ಆಡಿಕೊಳ್ಳುವುದನ್ನು ನಾವು ಕೇಳಿರುತ್ತೇವೆ. ಈಗಿನ ಮತವಾದಿಗಳ ಅಭಿಪ್ರಾಯ
ಅಭಿಪ್ರಾಯ ಯಾಗಿರ್ತೈತಿ ಅಂತ ಹೇಳಿ ಕಟ್ಟಾರ. ಇಲ್ಲಿ ಪರ್ಯಂತರ ಇದು ಸನಾತನ ಕಾಲದಿಂದನೂ ಬಂದ್ಬಿಟ್ಟದಪ್ಪ ನಮಗೆ ಈ ಮತದ ವಿಮಾನ. ಪುರಾಣ ಪುಣ್ಯಕಥೆಗಳಲ್ಲಿನೂ ಕೂಡ ಈ ರೂಪದ ಮತಭೇದಗಳು ಉಂಟ. ಅದನ್ನು ಇಲ್ಲೇ ಈಗ ಇರುವಂತಹ ಮತಭೇದಗಳನ್ನ ಈಗ ಹೇಳ್ತಾರ. ಅದೇ ವಿಷಯದಲ್ಲಿ ಮಿಕ್ಕವರು ಬೇರೆ ಮತ ಉಳ್ಳವರಾಗಿರುತ್ತಾರೆ. ಜನರು ತಮ್ಮ ಮತವನ್ನು ತಿಳಿಸುವಾಗ ಅದಕ್ಕೆ ಕಾರಣವನ್ನು ಕೊಟ್ಟರು ಕೊಡಬಹುದು. ನಮ್ಮ ಮತ ಇಂಥ ಸರ್ವಶ್ರೇಷ್ಠವಾಗಿರುವಂತಹ ಮತ ಅಂತ ಅದಕ್ಕೆ ಅನೇಕ ಕಾರಣಗಳನ್ನು ಕೊಡಬಹುದು. ನಮ್ಮ ಮತದ ಮುಂದೆ ನಿಮ್ಮದಲ್ಲ ಅಂತ ತೆಗಳಬಹುದು. ಇಲ್ಲದಿದ್ದರೆ ಇದು ನನ್ನ ಮತವು ಎಂದಿಷ್ಟೇ ಹೇಳಲು ಇದು ನನ್ನ ಅಭಿಪ್ರಾಯಪ್ಪ, ನನಗೆ ತಿಳಿದಂಗ ನಾ ಇದೆ ಅಂತೂ ಹೇಳ್ಬೋದು. ಅವರ ವಿದ್ಯೆ, ಸ್ಥಾನಮಾನಗಳು, ವಯಸ್ಸು ಮುಂತಾದವುಗಳ ಮೇಲಿಂದ ಆಯಾ ಮತಕ್ಕೆ ಜನರು ಬೆಲೆ ಕಟ್ಟುತ್ತಾರೆ. ಆಚಾರ ವಿಚಾರಗಳಿಗೆ ಅನುಸರಿಸಿಕೊಂಡು ಅವರ ವಿದ್ಯೆ, ಸ್ಥಾನಮಾನ, ಅವ್ರ ಬೆಲೆ ಅವ್ರಿಗೆ ಇದ್ದೇ ಇರ್ತದಲ್ಲ, ಹೀಗೆ ಜನರು ಅದಕ್ಕೆ ಬೆಲೆ ಕಟ್ಟುತ್ತಾರೆ. ಲೌಕಿಕ ವಿಷಯಗಳಲ್ಲಿ ಹೇಗೋ ಹಾಗೆ ಧಾರ್ಮಿಕ ವಿಷಯಗಳಲ್ಲಿಯೂ ಮತಗಳು ಇರುತ್ತವೆ. ಲೌಕಿಕರೊಳಗೆ ಹೆಂಗ ಇರ್ತದ ಹಾಗೆ ಧಾರ್ಮಿಕದೊಳಗೂ ಈ ಮತಗಳ ಅಭಿಪ್ರಾಯ ಇರ್ತೈತಿ ಅಂತ ಹೇಳ. ಬೇರೆ ಬೇರೆಯ ಕಾಲಗಳಲ್ಲಿ ಬೇರೆ ಬೇರೆಯ ದೇಶಗಳಲ್ಲಿ ಮತಾಚಾರ್ಯರುಗಳು ಅವತರಿಸಿ ಈಶ್ವರ, ಧರ್ಮ, ಜೀವ ಸ್ವರೂಪ, ಜನ್ಮಾಂತರ, ಲೋಕಾಂತರ ಪ್ರಾಪ್ತಿ, ಸಾಧನಗಳು, ಆಚಾರಗಳು ಮುಂತಾದವನ್ನು ಬೋಧಿಸಿರುತ್ತಾರೆ. ಕಾಲಾನುಕ್ರಮದೊಳಗೆ ಇದಂಗ ಬಂದದ್ದು. ಈ ಪೂರ್ವ ಕಾಲದೊಳಗ ನಮ್ಮ ಊರೊಳಗೆ ಇನ್ನೂ ತನಕ ಬೆಂಕಿಯವರ ಮಣಿತನ ಅಂತ ಇತ್ತು. ಈಗ ಅವ್ರು ಯಾರು ವಂಶಸ್ಥರು ಹೋದ್ರು ಏನೂ ಗೊತ್ತಾಗ್ಲಿಲ್ಲ. ನಮ್ಮೂರೊಳಗೆ ಇತ್ತ ಮಣಿತನ, ಹೆಸರು ಬೆಂಕಿಯವ್ರದ್ದು. ಯಾಕಂದ್ರೆ ಅವಾಗ ಪೂರ್ವ ಕಾಲದಿಂದ ನೋಡು ಅಡವಿಯೊಳಗೆ ಕಟ್ಟಿಗೆ ತಂದ ಅವ್ರದ್ದು ದೊಡ್ಡ ಹಿತ್ಲ, ಅವ್ರ ದೊಡ್ಡ ಮಣಿತನದವರು. ಅವ್ರ ಹಿತ್ಲಕ್ಕೆ ಎಲ್ಲಾ ರೈತರು ತಂದು ಒಟ್ಟುದು, ಅವ್ರು ಅದನ್ನ ಸಂರಕ್ಷಣೆ ಮಾಡ್ಕೊಂಡ್ಬರುದು. ಅವ್ರಿಗೆ ಬೇಕಾಗಿರುವ ದವಸ ಧಾನ್ಯಗಳನ್ನ ಇಡೀ ರೈತರ ಆ ಮಣಿತನಕ್ಕೆ ಕೊಡ್ತಿದ್ರು. ಯಾಕಂದ್ರ ಎಲ್ಲರೂ ಅವ್ರ ಮನೆಯಿಂದನೇ ಬೆಂಕಿ ತಗೊಂಡು ಹೋಗ್ಬೇಕು. ತಮ್ಮ ಒಲೆ ಒಳಗೆ ಅಗ್ನಿ ಪುಟಿ ಹಾಕಬೇಕಾದ್ರೆ ಅವ್ರ ಮನೆಯಿಂದನ ಬೆಂಕಿ ತಗೊಂಡು ಹೋಗ್ಬೇಕು. ಈ ಪದ್ಧತಿ ಇತ್ತು. ಊರಿಗೆ ಒಂದೊಂದು ಬೆಂಕಿ ಅವ್ರ ಮನೆತನ ಇರ್ತಿದ್ರು. ಅಗ್ನಿಹೋತ್ರರು ಅಂತ ಕರೀತಿದ್ರು. ಅಗ್ನಿ ಸಂರಕ್ಷಣೆ ಮಾಡಿಕೊಂಡು ಅವರಿಗೆ ಅವ್ರ ಜಮೀನು ಒತ್ತುದು, ಬಿತ್ತುದು ಎಲ್ಲ ಇವರೇ ರೈತರೇ ಮಾಡ್ತಿದ್ರು. ಅವ್ರು ಏನಿಲ್ಲ, ಅಗ್ನಿ ಕಾಯ್ಕೊತಿರುವುದಷ್ಟೇ. ಅವ್ರ ಮನೆಯೊಳಗ ಸದಾ ಕಾಲ ಅಗ್ನಿ, ಇದೇ ಊರಿಗೆ ಆಗುವಷ್ಟು ಅಗ್ನಿ ಮಾಡಿ ಕೊಡ್ಬೇಕಲ್ಲ. ಅಷ್ಟಷ್ಟು ಬೆಂಕಿ ಎರಡೆರಡು ಇದನ್ನ ಬಂದು ಹಾಕಿಸ್ಕೊಂಡು ಹೋಗ್ತಿದ್ರು. ನೋಡ, ಆ ಪದ್ಧತಿ ಇತ್ತು ಮೊದಲ. ಈಗೂ ಬೆಂಕಿಯವ್ರ ಮಣಿತನ ಅಂತೇಳಿ. ಹಾಗೆ ಅಲ್ಲಿ ಆಚಾರ ನೋಡಲ್ಲಿ ಅವ್ರಿಗೆ ಬೆಂಕಿ ಸಂರಕ್ಷಣೆ ಮಾಡಿಕೊಂಡು ಇಡೀ ಊರಿಗೆ ಅಗ್ನಿಯನ್ನ ದಾನ ಮಾಡುವ, ಅವ್ರಿಗೆ ಅವರೆಲ್ಲ ಅನುಕೂಲ ಮಾಡ್ಕೊಂಡು ಇದನ್ನ ಮಾಡ್ತಿದ್ರು. ಇವ್ರು ನೋಡ, ಅವ್ರ ಬೆಂಕಿಯವ್ರ ಮಣಿತನ ಅಗ್ನಿಹೋತ್ರಿಗಳು ಅಂತ ಕರೀತಾರ. ಅದೆಲ್ಲ ಕೇರಳಗಡೆ ಬಹಳ ಜನ ಇನ್ನೂ ತನಕ ಸ್ವಲ್ಪ ಉಳ್ಕೊಂಡದ ಅಂತಾರ. ನಾವಂತೂ ನೋಡಿಲ್ಲ ಇವಾಗ. ನಂಬುದಿ ಬ್ರಾಹ್ಮಣರು ಒಂದು ಮಗುವಿನ ಜನನ ಆತಂದ್ರೆ ಅವನ ಹೆಸರಲ್ಲಿ ಒಂದು ಅಗ್ನಿಯನ್ನ, ಅದಕ್ಕೆ ಅಗ್ನಿ ಚೇನ ಅಂತ ಕೊಡ್ತಾರೆ. ಆ ಅಗ್ನಿಯಿಂದನ ಅವನಿಗೆ ಅಂತ್ಯಕಾಲದಾಗ ಸಂಸ್ಕಾರ ಕೊಡುವ ಪದ್ಧತಿ ನಂಬುದಿ ಬ್ರಾಹ್ಮಣರು ಆ ರೂಪದಲ್ಲಿ ಇದ್ದುಕೊಂಡು ಬಂದವ. ಅದಿರ್ಲಿ, ಅದು ಧರ್ಮ. ಅಂತೂ ಇಲ್ಲೇ ಅವರ ವಿದ್ಯೆ, ಸ್ಥಾನಮಾನಗಳು ನೋಡವ್ರಿಗೆ ಇಡೀ ಊರಿಗೆ ಬೆಂಕಿ ಕೊಡೋರು ಅಂದ್ರೆ ಅವ್ರನ್ನೆಲ್ಲರೂ ರಕ್ಷಣೆ ಮಾಡ್ತಿದ್ರಲ್ಲ, ಅವ್ರಿಗೆಲ್ಲರೂ ಹಂಚಿಕೊಂಡೇ ಇರ್ಬೇಕಲ್ಲ.
ಅಪ್ಪ ಅವ್ರು ಕೊಡ್ಲಿಲ್ಲ ಅಂದ್ರೆ ನಾಳೆ ನಮ್ಮ ಮನೆಯೊಳಗ ಒಲಿ ಹೊತ್ಕೊಂಡಿಲ್ಲ. ನಾವ ಕಾಯ್ಕೊಂಡು ಇಟ್ಕೊಳಕ್ಕಾಗಂಗಿಲ್ಲ. ಬೆಂಕಿ ಪಟ್ನ ಅದು ಇದು ಏನು ಇರ್ಲಿಲ್ಲ ಅವಾಗ. ಅವ್ರ ಮನೆಯಿಂದ ನಾವು ಹಚ್ಕೊಳ್ಳೋದು ಹೇಗಿತ್ತು ನೋಡ್ರಿ. ಇರುವ 4 ಮನೆ ಇರ್ತಿದ್ವು ಅವಾಗ ಹಳ್ಳಿ ಅಂದ್ರೆ. ಈಗೇನಿಲ್ಲ ಬಿಡ್ರಿ, ಅದ್ರ ಪದ್ಧತಿನ ಹೋಗಿ ನಶಿಸ್ಕೊಂಡು ಕಾಲ ಹಂಗೆ ಬದ್ಲಿ ಹಾಗೆ ಹಾಕೋತ ಬಂದತಿ. ಹಾಗೆಲ್ಲ ಪರಿವರ್ತನೆ ಹಾಕೋತ ಬಂದೈತಲ್ಲ. ಮೊದ್ಲ ಈ ರೂಪದೊಳಗಿತ್ತು ಅವ್ರವ್ರ ಇದನ್ನ ನಿತ್ಯ ಜೀವನಕ್ಕೆ ಬೇಕಾಗುವಂತ ಸಾಮಗ್ರಿಗಳನ್ನ ಒಬ್ಬೊಬ್ಬರ ಮನೆತನದೊಳಗೆ ಇಟ್ಕೊಂಡಿರ್ತಿದ್ರು. ಅವ್ರ ಮನೆಗಿಂದ ಒಯ್ಬೇಕು ನಾವು. ಅದೊಂದು ಉದ್ಯೋಗನ ಅವ್ರಿಗೆ. ನಾವ್ ಎಷ್ಟೊತ್ತಿಗೆ ಹೋದ್ರು ಕೊಡ್ಬೇಕು. ಅವ್ರು ಬೆಳಗಿನ 4 ಗಂಟೆಗೆ ಹೋದ್ರು ಕೊಡ್ಬೇಕು, 5 ಗಂಟೆಗೆ ಹೋದ್ರು ಕೊಡ್ಬೇಕು. ಎದ್ದಿಲ್ಲ ಆಮೇಲೆ ಬಾ ಅಂತ ಹೇಳೋಂಗಿಲ್ಲ. ಅಷ್ಟು ಕಷ್ಟಪಡಿ ಅಷ್ಟು ಶ್ರದ್ಧಾ ಭಕ್ತಿಯಿಂದ ಅವರು ನಡ್ಕೋತಿದ್ರು. ಅವ್ರಿಗೆ ಆ ಊರುನು ಅಷ್ಟು ಶ್ರದ್ಧೆಯಿಂದ ಗೌರವದಿಂದ ಒಡಗೂಡಿ ಇರ್ತಿರ್ತಾವ. ಆಗ ನಿಮ್ಗೆ ಯಾಕೆ ಬೆಂಕಿಯಾರು ಅಂತ ಆ ಅಜ್ಜಿ ಹೋಗಿ ನಾವು ಕೇಳಿದ ತಕ್ಷಣ ಹೇಳ್ತಿರ್ತಾವ. ಮದಿ ಪೂರ್ವ ಕಾಲದಿಂದ ಬಂದ ಪರಂಪರಪ್ಪ ಇದು. ಈಗೂ ಅವ್ರಿಗೆ 10 ಕೋಟಿ ಜಮೀನು ವಗೇರೆ ಇತ್ತು ನಮ್ಮೂರಾಗ. ಅವ್ರು ಈಗಿಲ್ಲ, ಎಲ್ಲೆಲ್ಲೂ ವಿದ್ಯೆ ಕಲಿತು ಮಕ್ಕಳು ಮರಿ ಎಲ್ಲರೂ ಬೇರೆ ಕಡೆ ಶಿಸ್ಲಾಗಿ ಆ ಮನಿನ ಮಾರಿ ಹೋಗ್ಬಿಟ್ರು. ಯಾರು ಮಾರಿದ್ರು ಅಂತೂ ಗೊತ್ತಾಗಲಿ. ಅವ್ರು ಯಾವಾಗ ಬಂದು ಮಾರಿ ಹೋದ್ರು ಏನು. ಅವ್ರ ಮನೆತನದಾಗ ನಮ್ಗಿಂತ 2 ವರ್ಷ ಮುಂದೆ ಒಂದು ಹುಡುಗಿತ್ತು. ಬಾಂಬೆದಲ್ಲೂ ಇಲ್ಲಿ ಶಟ್ಲ್ ಆಗ್ಯಾನ ಅಂತನೂ ವದಂತಿ ಬಂತು. ಅಂದ್ರೆ ಅವ್ರವ್ರ ವಿದ್ಯೆ ಅನುಸರಿಸಿಕೊಂಡು ಅವ್ರು ಎಲ್ಲೆಲ್ಲೂ ಹೋಗಿ ಉಪಜೀವನ ಈಗೆಲ್ಲ ನಶಿಸಿ ಹೋಗ್ಬಿಡ್ತಲ್ಲ. ಬರೀ ಹೆಸರಷ್ಟ ಉಳಿತಿ ಬೆಂಕಿಯಾರ ಅಂತೇಳಿ. ಯಾಕೆ ಇವ್ರಿಗೆ ಬೆಂಕಿಯಾರು ಕರೀತಾರ ಅಂತ ನಾವು ಹಿಂಗೆ ಕೇಳಿದ್ರೆ, ಅಡ್ಡೆಸರು ಅಂತಂದ್ರು ಏನೋ ಇತಿಹಾಸ ಇರ್ಬೇಕಿರು ಅಂತ ಅಜ್ಜಿನ ಕೇಳಿದ್ರೆ ಅಜ್ಜಿ ಕುಂದಿಸ್ಕೊಂಡು ಎಲ್ಲ ಹೇಳ್ತಿದ್ರು. ನಿನಗೆ ಯಾರು ಹೇಳಿದ್ರು? ನಮ್ಮ ಅತ್ತಿ ಹೇಳಿದ್ರು. ಅವ್ರಿಗೆ ಅವ್ರ ಅತ್ತಿ. ಹಿಂಗ ಎಲ್ಲ ಹೇಳ್ಕೊತ ಬಂದು ಹಂಗ ಬಾಯಿಂದ ಬಾಯಿಗೆ ಬಂದು ಹಾಗೆ ಉಳ್ಕೊಂಡಿತ್ತು. ಅದು ಹಂಗ ಹೇಳ್ತಿತ್ತು ಮರಿ. ನಾ ಅವಾಗ ಬಹಳ ಕುತೂಹಲ ನಮಗದ. ಅದನ್ನ ಬರೆದು ಸ್ಥಿತಿ ಇಟ್ಟಿದ್ನಿ. 3 ತಲೆಮಾರಿನಿಂದ ಅಷ್ಟೇ ಹೇಳ್ತೇವೆ ಮುದುಕಿ. ಅದರಿಂದ ಯಾರಿದ್ರ ಅಜ್ಜಿ ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಿ ಮುದುಕಿ. ಸುಮ್ಮನಾಗಿ ಅದಂತೂ ಪರಂಪರಾಗತವಾಗಿ ನಮಗದಕ್ಕೆ ಪ್ರಮಾಣ ರೂಪವಾಗಿ ಮತ್ತೆ ವೇದದೊಳಗುನು ಅದು ಉಲ್ಲೇಖ ಇರೋಣದ್ರಿಂದ ನಮಗದು ದೃಢಪಡಿಸಿ ಈಗ ಗೊತ್ತಾಯ್ತು. ಅದಕ್ಕೆ ಹೀಗ ಆಯಾ ಮತಕ್ಕೆ ಜನರು ಬೆಲೆ ಕಟ್ಟುತ್ತಾರೆ. ಲೌಕಿಕ ನೋಡಿ ವೈದಿಕ ಮಾಡೋರಿಗೆ ಎಷ್ಟು ಗೌರವ, ಮತ್ತ ವೇದಾಧ್ಯಯನ ಮಾಡೋರಿಗೆ ಎಷ್ಟು ಗೌರವ ಇರ್ತದ. ವೇದಾಧ್ಯಯನ ಮಾಡೋರಿಗೆ ಬೇರೆನ ಅವ್ರಿಗೆ. ವೈದಿಕ ಮಾಡೋರ್ಗೆ ಇನ್ನೂ ನೋಡು ವೇದೋಕ್ತವಾಗಿರುವಂತಹ ಮಂತ್ರ ಪುಷ್ಪಾಂಜಲಿ ಹೇಳಿದ್ರಂದ್ರೆ ಅದಕ್ಕಿನ್ನೂ ಒಂದು ಗೌರವ ಇರ್ತದೆ ಅಲ್ವಾ. ಅದಕ್ಕೆ ಅವರವರ ಗೌರವ ಘನತೆಗೆ ಜನ ಬೆಲೆ ಕೊಟ್ಟುವಂತ ಬಂತು. ಲೌಕಿಕ ವಿಷಯಗಳಲ್ಲಿ ಹೇಗೋ ಹಾಗೆಯೇ ಧಾರ್ಮಿಕ ವಿಷಯಗಳಲ್ಲಿಯೂ ಮತಗಳು ಇರುತ್ತವೆ. ಬೇರೆ ಬೇರೆಯ ಕಾಲಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಮತಾಚಾರ್ಯರುಗಳು ಅವತರಿಸಿ ಈಶ್ವರ, ಧರ್ಮ, ಜೀವ ಸ್ವರೂಪ, ಜನ್ಮಾಂತರ, ಲೋಕಾಂತರ ಪ್ರಾಪ್ತಿ ಸಾಧನಗಳು, ಆಚಾರಗಳು ಮುಂತಾದವುಗಳನ್ನು ಬೋಧಿಸುತ್ತಾರೆ. ಅವರು ತಮ್ಮ ಉಪದೇಶಗಳಿಗೆ ಬೆಂಬಲವಾಗಿ ಒಂದಿಷ್ಟು ಯುಕ್ತಿಯನ್ನು ಕೊಟ್ಟಿರುತ್ತಾರೆ. ಆದರೆ ಬಲುಮಟ್ಟಿಗೆ ಅವರ ತಪಶಕ್ತಿ, ತೇಜಸ್ಸು, ಪಾವಿತ್ರ್ಯ, ನಿಸ್ವಾರ್ಥತೆ ಮುಂತಾದ ಕಾರಣಗಳಿಂದ ಜನರು ಅವರ ಮತವನ್ನು ಶ್ರದ್ಧೆಯಿಂದ ನಂಬಿ ಅನುಯಾಯಿಗಳಾಗಿರುತ್ತಾರೆ. ಇಲ್ಲಿ ಯಮನೂರಾಗ ಚಾಂಗದೇವ ಮಹಾರಾಜರು ಯೋಗ ಸಾಧನದಿಂದ 1400 ವರ್ಷ ಬದುಕಿದ್ದ ಪುಣ್ಯಾತ್ಮ ಅಂತ ಹೇಳ್ತಾರೆ. ಅವಾಗ ಅವರಿಗೆ 1100 ಮಂದಿ ಶಿಷ್ಯರಿದ್ರು ಅಂದ್ರೆ ಅವಾಗಿನ ಕಾಲದಾಗ ಊರಾಗ ಒಬ್ಬ ಹುಡುಗ ಇರ್ಬೇಕಾದ್ರೆ ಬಹಳ 2 ಇಬ್ಬರು ಇರ್ಬೇಕಾಗ. ಈಗ ನಂಗೆ ಇರ್ಲಿಲ್ಲ.
ಊರ ಮಗನೇ ಅವ ಅಂತಿದ್ರು. ಎಲ್ಲರೂ ನಾವು ಚಿಕ್ಕವರಿದ್ದಾಗ, ಸಾಧಾರಣ ನಾವು ಚಿಕ್ಕವರಿರುವಾಗ ನಮ್ಮ ಊರಾಗ ಒಂದು 5-6 ಮನೆತನದವರು ಹೆಣ್ಮಕ್ಳು ಏನಾದ್ರೂ ಸಾಮಗ್ರಿಗಳು ಬೇಕಾದ್ರೆ ನಮ್ಮ ಮನೆ ಅಂಗಡಿಗೆ ಹೋಗಿ ಇಂಥವ್ರ ಅಂಗಡಿಗೆ ಹೋಗಿ ತಗೊಂಬರೋಗ ಅಂತ ಹೇಳಿ ಕೊಡ್ತಿದ್ರು. ಬಂದು ಕೊಟ್ರ ಅವರು ಒಟ್ಟ ಬೇರೆ ಹುಡುಗಿ ಅಂತ ಒಂದು ದಿನ ಅವ್ರ ಪರಿಗಣನೆಗಿಲ್ಲ. ಉಂಡಿ ಕಟ್ಟಿಟ್ಟಿರ್ತಿದ್ರು, ಉಂಡಿ ಕೊಡ್ತಿದ್ರು, ಒಬ್ರಿಗೆಲ್ಲ ಕೊಡ್ತಿದ್ರು. ನಾವು 5-6 ಮನೆಯವ್ರು ಯಾರು ಕರೆದು ಹುಡುಗರು ಯಾವ ಒಳ್ಳೆ ಅಂತಿದ್ದೆ. ನಾವ್ ಇರೋರ 4 ಜನ ಹುಡುಗರು ಇದ್ದೀವಿ ಆ ಓಣ್ಯಾಗ. ಏನಾರ ಅರ್ಜೆಂಟ್ ಇವರು ಕ್ರಿಯಾ ಕರ್ಮಗಳನ್ನ ಮಾಡಾಕ ದೊಡ್ಡವರು ಹೋಗಿದ್ರು ಅಂದ್ರ ನಾವು ಅಲ್ಲೇ ದ್ಯಾಮನ ಗುಡಿಯಾಗ, ಹನುಮಂತರ ಗುಡಿಯಾಗ ಆಡ್ತಿದ್ವಿ. ಅಲ್ಲಿ ಕೂಗಿ ಕರೆಯವ್ರು ಯಾರು ಕರೆದ್ರು ಒಳ್ಳೆ ಅಂತಿದ್ದಿಲ್ಲ ನೋಡ್ರಿ. ನಾವು ಆಟ ಆಡಕತ್ತೀವಿ, ಆಮೇಲೆ ಬರ್ತೀವಿ, ಇದೇ ಈ ಬುದ್ಧಿನೇ ಇರ್ತಿದ್ದಿಲ್ಲ. ದೊಡ್ಡವ್ರ ಕರೆದ್ರು ಎಷ್ಟು ಬೆಲೆ ಕೊಡ್ತಿದ್ವಿ ಹಂಗಿತ್ತವಾಗ. ಯಾರು ಕರೆದು ದೊಡ್ಡವರು ಅಂದ್ರೆ ಮತ್ತೆ ಅವಾಗ ನಮಗೆ ಯಾರನ್ನು ಯಾವ ಹುಡುಗ ಹೋದ್ರು ಬರೀ ಕೈಲಿ ಎಂದು ಕಳಿಸುತ್ತಿರ್ಲಿಲ್ಲ ಅವಾಗ. ಇವ್ರಿ ಇಂಥವ್ರ ಹುಡುಗ ನಿಮ್ಗೆ ಕೊಡ್ಬೇಕು ಇಲ್ಲ, ಏನಾದ್ರೂ ತಿಂಡಿ ಕೊಟ್ಟ ಕಳ್ಸವ್ರು. ಎಷ್ಟು ಒಂದಿತ್ತು ಅವಾಗ. ಎಲ್ಲರ ಮನೆ ಯಾರು ಹೇಳಿದ್ರು ಒಲ್ಲೆ ಅಂತಿದ್ದಿಲ್ಲ, ಯಾರು ಒಲ್ಲೆ ಅಂತಿದ್ದಿಲ್ಲ. ನಾನು ಒಬ್ಬನ ಅಲ್ಲ, ನಾವು ಸಾಧಾರಣ 4 ಜನ ಹುಡುಗರು ಇದ್ದೀವಿ ಆ ಓಣ್ಯಾಗ. ಎಲ್ಲರೂ ದೊಡ್ಡ ದೊಡ್ಡ ಮನ್ತಂದವ್ರು ಎಲ್ಲರೂ ಕರೆಯವ್ರೆ ಹುಡುಗರು. ತಮ್ಮ ಇದಕ್ಕೆ ಹೋಗಿ ಬಾ, ಹೋದ್ರು ಹಂಗ ಒಟ್ಟ ಕಳಿಸ್ತಿದ್ರು. ಅದಕ್ಕೆ ಹಿಂಗ ಅವರ ತಪಶಕ್ತಿ, ತೇಜಸ್ಸು, ಪಾವಿತ್ರ್ಯ, ನಿಸ್ವಾರ್ಥತೆ ಮುಂತಾದ ಕಾರಣಗಳಿಂದ ಜನರು ಅವರ ಮತವನ್ನು ಶ್ರದ್ಧೆಯಿಂದ ನಂಬಿ ಅನುಯಾಯಿಗಳಾಗಿರುತ್ತಿದ್ದರು. 1100 ಜನ ಅವ್ನ ಶಿಷ್ಯರಿದ್ರಂದ್ರ, ಅವ್ನ ಅನುಯಾಯಿಗಳು ಅವನ ಶಿಷ್ಯರಿದ್ರಂದ್ರೆ ಹೇಗಿರ್ಬೇಕು ಅವಾಗ? ಆಗಿನ ಕಾಲದಾಗ 1100 ಅಂದ್ರೆ ಬಹಳ ದೊಡ್ಡ ಸಂಖ್ಯೆ. 1400 ವರ್ಷ ಇದ್ದವ. ಎಂತೆಂತ ಇರ್ತಾವ. ಆದ್ರೆ ಅವನ ಮತ ಇವು ಇದೆ, ಅವನ ಮತ ಇಲ್ಲ ಅಂತಲ್ಲ. ಆದ್ರೆ ಎಲ್ಲರೂ ಅವರು ಸಿದ್ಧಿ ಪುರುಷರು ಹಿಮಾಲಯ ಸೇರ್ಕೊಂಡಾರೆ. ಎಲ್ಲರೂ ಹಿಮಾಲಯದಾಗ ಪ್ರತಿ ಹೋಳಿ ಹುಣ್ಣಿಮೆ ದಿವಸ ಅವ್ರು ಇಲ್ಲಿ ಇರ್ತಾರ. ಎಲ್ಲೇ ಯಮನೂರಿಗೆ ಬಹಳ ಮಂದಿ ಬಂದಿರ್ತಾರಂತವ್ರು. ಏನೇನೇನೇನು ನೇಪಾಳದಾಗ ಅದಾರ ಅವ್ರ ಶಿಷ್ಯರು, ಅಲ್ಲಿಂದ ಬಂದಿರ್ತಾರ ಅನೇಕ ಜನ. ಬಂದು 5ನೇ ದಿನಕ್ಕೆ, ಹುಣ್ಣಿಮೆ ಆದ 5ನೇ ದಿವಸಕ್ಕೆ ದೊಡ್ಡ ಪ್ರಮಾಣದ ಜಾತ್ರೆ ಆಗತ್ತೆ ಚಾಂಗ್ದೇವ ಮಹಾರಾಜ. ಅವು ಅನೇಕ ಅವನು ಶಿಷ್ಯರಂತ ಹೇಳ್ಕೊಂಡ್ ಈಗ ಅದ್ರಾಗ ಕೌಲಾಗಿ ಬೇರೆ 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 ಇದಾಗ್ಯಾರ. ಬಹಳ ಸಿದ್ಧಿ ಪುರುಷರು ಅಂಥವ್ರು ಅನೇಕ ಜನ ಬಂದು ಆ ಉತ್ಸವದೊಳಗೆ ಪಾಲ್ಗೊಂಡು ಈಗ ಹೋಗ್ತಾರ. ಅವ್ರ ಮತ ಅದು ಇನ್ನೂ ತನಕ ನಾವು ಹಂಗೆ ಬೆಳ್ಕೊಂಬಂದ ಹೇಳಿ. ತಾತ್ಪರ್ಯ ಏನಂದ್ರೆ ಮತಗಳನ್ನ ನಾವು ಹೇಗ ಉತ್ಪತ್ತಿ ಮಾಡ್ಕೊಂಡಿವಿ, ಅವರ ತಪಶಕ್ತಿ, ಅವರ ತೇಜಸ್ಸು, ಪಾವಿತ್ರ್ಯ, ನಿಸ್ವಾರ್ಥತೆ ಇವುಗಳಿಂದ ಕೂಡಿಕೊಂಡು ಅದೆಲ್ಲ ಬೆಳ್ಕೊಂಡು ಬಂದಿರ್ತದೆ. ಅಂಥವ್ರಿಗೆ ಅನುಯಾಯಿಗಳು ಆಗಿರ್ತಾರ. ವೈದಿಕ ಧರ್ಮದ ಪ್ರಭೇದಗಳು ಜೈನ, ಬೌದ್ಧ, ಪಾರ್ಸಿ, ಯಹೂದಿ, ಕ್ರಿಶ್ಚಿಯನ್, ಮುಸಲ್ಮಾನ್ ಮುಂತಾದ ಮತಗಳು ಹೀಗೆ ಉಂಟಾಗಿರುತ್ತವೆ. ಈಗ ಇವೆಲ್ಲ ನೋಡಿ ವೈದಿಕ ಬಿಟ್ಟಿರುವಂಥವು. ಈ ಮತಗಳು ಆಯಾ ದೇಶಕ್ಕೆ, ಆಯಾ ಕಾಲಕ್ಕೆ ಜನರ ಮೇಲೆ ಉತ್ತಮ ಪರಿಣಾಮವನ್ನು ಮಾಡಿವೆ. ಆದರೆ ಒಂದು ಮತದವರು ಮತ್ತೊಂದು ಮತದವರ ಸಂಪರ್ಕವನ್ನು ಪಡೆದಾಗ ಆ ಮತದವರಿಗೆ ಅಭಿಪ್ರಾಯ ಭೇದದಿಂದಲೂ ಆಚಾರ ಭೇದದಿಂದಲೂ ವಿರೋಧ ಉಂಟಾಗಿ ಜಗಳಗಳು, ಹೊಡೆದಾಟಗಳು ಆಗಿರುವುದುಂಟು. ಉದಾಹರಣೆಗೆ ಯಹೂದಿಯವರಿಗೂ ಕ್ರಿಶ್ಚಿಯನ್ನರಿಗೂ ಮುಸಲ್ಮಾನರಿಗೂ ಆದ ಹೊಡೆದಾಟಗಳು
ಇಂಥವು. ನಮ್ಮ ದೇಶದಲ್ಲಿ ಶೈವ ವೈಷ್ಣವ ಇದು ಪುರಾಣ ಇತಿಹಾಸದಿಂದ ಬಂದಿರೋದು. ಶಿವನ ಉಪಾಸಕರಿಗೂ ವೈಷ್ಣವ ಉಪಾಸಕರಿಗೂ ದೊಡ್ಡ ಹೊಡೆದಾಟ. ಈಗಿಲ್ಲ ಬಿಡ್ರಿ. ಅದ್ವೈತ ಸಿದ್ಧಾಂತ ಬಂದ ಮೇಲೆ ಪೂರ್ಣ ಹೋಗಿಲ್ಲ, ಇನ್ನೂ ಉಳ್ಕೊಂಡದ. ಆದ್ರೂ ಶಿವನ ಉಪಾಸಕರು ಈ ವಿಷ್ಣುವಿನ ಉಪಾಸಕರು ಬೇರೆ ಬೇರೆಯಾಗಿದ್ರೂ ಕೂಡ ಈ ಹೊಡೆದಾಟ ಇಲ್ಲ. ಅವರವರ ಮತಕ್ಕೆ ಅವರವರು ಅನುಸರಿಸಿಕೊಂಡಿದ್ದಾರೆ. ಆದ್ರೆ ಮೊದಲು ಮಾತ್ರ ಇದು ಅತ್ಯಂತ ಶಾಕ್ತಿ ವೈಷ್ಣವ ಹಿಂದೂ ಮುಸಲ್ಮಾನ ಇವರುಗಳನ್ನು ಒಬ್ಬರನ್ನೊಬ್ಬರು ದೇಶಿಸಿರುವುದು ಇದೇ ನಿಮಿತ್ತದಿಂದ. ಅದಕ್ಕೆ ಇಲ್ಲೇ ಶೈವ ವಿಷ್ಣವ, ನಮ್ಮ ದೇಶದೊಳಗೆ ಶೈವ ವೈಷ್ಣವ, ಶಾಕ್ತೇಯ ವೈಷ್ಣವ, ಹಿಂದೂ ಮುಸಲ್ಮಾನ ಇವರನ್ನು ಒಬ್ಬರನ್ನೊಬ್ಬರು ದೇಶಿಸಿರುವುದು ಇದೇ ನಿಮಿತ್ತದಿಂದ. ಮತಾಚಾರ್ಯರ ಕಾಲಕ್ಕೆ ಅವರ ಮಹಿಮೆಯ ಆದರ್ಶದಿಂದ ಬೆರಗಾದ ಅನುಯಾಯಿಗಳು ಕೆಲಕಾಲದವರೆಗೆ ಧರ್ಮಪರಾಯಣರಾಗಿ ಒಗ್ಗಟ್ಟಿನಿಂದ ಇರುತ್ತಿದ್ದರು. ಆದರೆ ಕಾಲಕ್ರಮದಲ್ಲಿ ಅನುಯಾಯಿಗಳಲ್ಲಿಯೂ ಮತಭೇದ ಉಂಟಾಗಿ ಹಲವು ಶಾಖೋಪಶಾಖೆಗಳಾಗಿರುವುದು ಉಂಟು. ಉದಾಹರಣೆಗೆ ಮುಸಲ್ಮಾನರಲ್ಲಿ ಸುನ್ನಿ, ಶೇಖ್, ಶೀ, ಮುಲ್ಲಾ, ಖಾಜಿ ಈ ಅನೇಕ ಧರ್ಮಗಳ ಅವರಲ್ಲಿನೂ ವಿಂಗಡ ಆಗ್ಯಾವ. ಮುಂತಾದ ಪ್ರಭೇದಗಳು ಕ್ರಿಶ್ಚಿಯನ್ನರಲ್ಲಿ ಕ್ಯಾಥೋಲಿಕ್, ಪ್ರೊಟೆಸ್ಟೆಂಟ್ ಮುಂತಾದ ಪ್ರಭೇದಗಳು ಈ ನಿಮಿತ್ತದಿಂದ ಆಗಿರುತ್ತವೆ. ನಮ್ಮ ದೇಶದಲ್ಲಿ ಶೈವರು, ವೈಷ್ಣವರು ಮುಂತಾದವರಲ್ಲಿ ಆಗಿರುವ ಒಳಪಂಗಡಗಳು ಹೀಗೆ ಆಗಿರುತ್ತವೆ. ಶೈವರೊಳಗನು ವೀರಶೈವರು ಅದರೊಳಗೆ ಎಷ್ಟು ಪಂಗಡ ಪಂಚಮಸಾಲಿ ಅಂತ ಇರ್ತೀವಿ. ಲಿಂಗಾಯತ ಅಂತ ಬೇರೆ, ಲಿಂಗವಂತ ಅಂತ ಬೇರೆ, ಪಂಚಮಶಾಲಿ ಬೇರೆ, ಇನ್ನೂ ಅನೇಕರ ಪಣಜಿಗರು, ಶೆಟ್ರು, ಅನೇಕ ಜನ. ಇವು ಒಳಪಂಗಡಗಳು ಶೈವರೊಳಗನ ಅನೇಕ ಮತಭೇದಗಳು ಉತ್ಪತ್ತಿಯಾಗಿ ಉಲಾಹಲ. ಆದ್ರೆ ಪರಮಾರ್ಥ ತತ್ವ ತಿಳ್ಕೊಂಡವ್ರಿಗೆ ಕೋಲಾಹಲದಿಂದ ಮುಕ್ತರಾಗಿ ಬಿಡ್ತಾರ ನೋಡಿ. ಯಾರು ಜಂಗಮರು, ಯಾರು ಬ್ರಾಹ್ಮಣರು, ಯಾರು ಆಚಾರ್ಯರು, ಇದು ಯಾವುದು ಇರುವುದಿಲ್ಲ. ಅವರು ಉಂಚ, ಇವರು ಕನಿಷ್ಠ ಅನ್ನೋ ಭೇದ ನಾಶ ಆಗಿ ಹೋಗ್ತದೆ. ಎಂಥದ್ದು ಇದು ಪರಮಾರ್ಥ ತತ್ವ. ಅದನ್ನು ಸಿದ್ಧಾರೂಢರಾಗಲಿ, ಶಿವಾನಂದರಾಗಲಿ ಅಂತ ಮಹಾತ್ಮರು ಎಷ್ಟು ಕಷ್ಟಪಟ್ಟು ಅದನ್ನ ಸ್ಥಾಪನೆ ಮಾಡಿದ್ರು ನೋಡ್ರಿ. ಹಿಂದೆ ಶಂಕರರ ಸಂಬಂಧ ಬೌದ್ಧರನ್ನ ಅನೇಕ ರೂಪದಲ್ಲಿ ಗೆದ್ಕೋತ ಬಂದ ನೋಡು. ವಾದದೊಳಗೆ ಅವ್ರನ್ನ ಗೆದ್ದು ಅವ್ರು ಬೇಕಾದ ಪ್ರಶ್ನೆಗಳನ್ನು ಕೇಳಕ್ಕೆ ಅದಕ್ಕೆ ಸಮರ್ಪಕ ಉತ್ತರ ಕೊಟ್ಟು ತಮ್ಮ ಮತವನ್ನಲ್ಲಿ ಪ್ರಾರಂಭ ಮಾಡಿದ್ರು. ಇಲ್ಲ ಅಂದ್ರೆ ಬೌದ್ಧಿಸಮ್ ಅಷ್ಟು ಪ್ರಬಲವಾಗಿ ಬೆಳ್ಕೊಂಡ್ಬಿಟ್ಟಿತ್ತು. ಜೈನರನ್ನು ಮೀರಿಸಿಬಿಟ್ಟಿದ್ರು ಅವರು ಬೌದ್ಧರು. ಆ ಪಂಗಡ ಬಹಳ ಬೇರೆ 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 ಇದಿದೆ. ಅವಾಗೆಲ್ಲ ನೋಡೋಣ, ಮುಂದೆ ಬರ್ತದದು. ಇಲ್ಲಿ ಮತಾಚಾರ್ಯರ ಕಾಲಕ್ಕೆ ಅವರ ಮಹಿಮೆಯ ಆದರ್ಶದಿಂದ ಬೆರಗಾದ ಅನುಯಾಯಿಗಳು ಕೆಲಕಾಲದವರೆಗೆ ಧರ್ಮಪಾರಾಯಣರಾಗಿ ಒಗ್ಗಟ್ಟಿನಿಂದ ಇರುತ್ತಿದ್ದರು. ಆದರೆ ಕಾಲಕ್ರಮದಲ್ಲಿ ಅನುಯಾಯಿಗಳಲ್ಲಿಯೂ ಮತಭೇದ ಉಂಟಾಗಿ ಹಲವು ಶಾಖೋಪಶಾಖೆಗಳಾಗಿರುವುದು ಉಂಟು. ಉದಾಹರಣೆಗೆ ಮುಸಲ್ಮಾನರಲ್ಲಿ ಸುನ್ನಿ, ಶಿಯಾ ಎಂದು ಮುಂತಾದವುಗಳು, ಕ್ರಿಶ್ಚಿಯನರಲ್ಲಿ ಕ್ಯಾಥೋಲಿಕ್, ಪ್ರೊಟೆಸ್ಟೆಂಟ್ ಪಂಥ ಮುಂತಾದ ಪ್ರಭೇದಗಳು ಈ ನಿಮಿತ್ತದಿಂದ ಆಗಿರುತ್ತವೆ. ನಮ್ಮ ದೇಶದಲ್ಲಿ ಶೈವರು, ವೈಷ್ಣವರು ಮುಂತಾದವರಲ್ಲಿ ಆಗಿರುವ ಒಳಪಂಗಡಗಳು ಹೀಗೆ ಆಗಿರುತ್ತವೆ. ಈಗಿನ ಕಾಲದಲ್ಲಿ ನಮ್ಮ ಭರತ ಖಂಡದಲ್ಲಿ ಎಲ್ಲಾ ಮತಗಳವರು, ಎಲ್ಲಾ ಮತ ಪ್ರಭೇದಗಳು ಅವರು ಸಿಕ್ಕುತ್ತಾರೆ. ಅವರಲ್ಲಿ ಪರಸ್ಪರವಾಗಿ ಮತ ನಿಮಿತ್ತದಿಂದ ಆಗಾಗ್ಗೆ ವಾಗ್ವಾದಗಳು, ಹೊಡೆದಾಟಗಳು ಆಗುವುದುಂಟು. ಆದರೆ ಈ ವೈಷಮ್ಯಗಳು ಈಗ ಬೇರೆಯ ಕಾರಣದಿಂದ ಆಗುತ್ತಿವೆ.
ಹಿಂದಿನ ಸರ್ಕಾರವು ರಾಜಕೀಯ ಕಾರಣಗಳಿಂದ ಈ ಮತಭೇದಗಳನ್ನು ಪ್ರೋತ್ಸಾಹಿಸಿ ಜನರಲ್ಲಿ ಒಗ್ಗಟ್ಟನ್ನು ಮುರಿಯುವುದಕ್ಕೆ ಪ್ರಯತ್ನಿಸುತ್ತಿತ್ತು. ಅವ್ರ ಹಾಲು ಮತದ ಕುರುಬರು ಬೇರೆ, ಉಣ್ಣಿ ಕಂಕಣ ಬೇರೆ, ಹತ್ತಿ ಕಂಕಣ ಬೇರೆ, ಅದರಾಗ ಬದಲು ಮಾಡಿ ಹೇಳ್ತಾರ ನೋಡ್ರಿ. ಲಿಂಗಾಯತರು ಬೇರೆ, ಪಂಚ, ಹಿಂಗೆಲ್ಲ ರಾಜಕೀಯಗಳು ತಮ್ಮ ಹಿಂದಿನ ಸರ್ಕಾರ ಈ ರೀತಿ ಮತಭೇದಗಳನ್ನ ಮಾಡಿ ಅದನ್ನು ಒಗ್ಗಟ್ಟನ್ನು ಮುರಿದು ಬಿಡು, ಆತ್ಮೀಯತೆಯನ್ನು ಮುರಿದು ಬಿಡು. ಆತ್ಮತತ್ವದಲ್ಲಿ ನಿಲ್ಲಕ್ಕೆ ಆಸ್ಪದನೆ ಕೊಡ್ತಿದ್ದಿಲ್ಲ ಮೊದ್ಲ. ಈಗಿನ ಸರ್ಕಾರವು ಲೌಕಿಕ ಸರ್ಕಾರವಾಗಿ ಇದ್ದರೂ ಕೂಡ ಸುಧಾರಕರೇ ಪ್ರೋತ್ಸಾಹದಿಂದ ಮತಾಚಾರಕ್ಕೆ ಸಂಬಂಧಿಸಿದ ಹಲವು ಕಾನೂನುಗಳನ್ನು ಮಾಡಿ, ಇವರು ಕಾನೂನು ಮಾಡಿದರು. ಅಜ್ಞರಾದ ಜನರ ಮನಸ್ಸನ್ನು ಕದಡಿದರು ನೋಡಿ. ಕಾನೂನು ಮಾಡಿ ಅವ್ರಿಗೆ ಯಾವುದು ಈ ಸೌಲಭ್ಯ ಎಲ್ಲ ಕೊಟ್ಟು ಒಳ್ಳೇದೇ, ತಪ್ಪೇನಲ್ಲ. ಇವೆಲ್ಲ ಮತಾಚಾರ ಪ್ರೋತ್ಸಾಹ ಮಾಡಿದ್ದು ಸರ್ಕಾರನ, ಬೇರೆ ಯಾರು ಅಲ್ಲ. ನಮ್ಮನ್ನ ಕುಲಗೆಡಿಸಿದವರು. ಆದ್ರೂ ನಮಗೆ ಗೊತ್ತಾಗದೆ ನಾವು ಮತಾಚಾರಗಳನ್ನು ಒತ್ತಿ ನಾವು ಏನು ಬೇಕಾದ ಮಾಡ್ಲಿಕ್ಕತ್ತೇವಲ್ಲ. ಹಾಗೇನೆ ಸ್ವಾರ್ಥಿಗಳಾದ ಕೆಲವು ಜನರು ತಾವು ಮುಂದಾಳುಗಳೆನ್ನಿಸಿಕೊಳ್ಳಬೇಕೆಂಬ ಹಿರಿಯಾಶೆಯಿಂದ ಈ ಆಚಾರಗಳು, ಪದ್ಧತಿಗಳು ಮುಂತಾದವುಗಳಿಂದಾದ ಭೇದಗಳನ್ನು ಎತ್ತಿ ಜನರನ್ನು ಅಡ್ಡಹಾದಿಗೆ ಎಳೆಯುತ್ತಿರುತ್ತಾರೆ. ಈ ಕಾಲದಲ್ಲಿ ಜನರಿಗೆ ಅನೇಕ ಕಾರಣಗಳಿಂದ ಮತ ವಿಚಾರಗಳಲ್ಲಿ ಅನಾಧಾರ ಉಂಟಾಗಿರುತ್ತದೆ. ನಮ್ಮ ದೇಶದ ಸಂಸ್ಕೃತಿ ಹೆಗ್ಗುರುತ ಆದ ಧರ್ಮಪರಾಯಣತೆಯು ಲುಪ್ತವಾಗುವ ಅಂಜಿಕೆಯೂ ಕಾಣಬರುತ್ತಿದೆ. ಆದ್ದರಿಂದ ಈಗ ವಿವೇಕಿಗಳಾದವರು ಕಾಲಸ್ಥಿತಿಗೆ ತಕ್ಕಂತೆ ಧರ್ಮೋಪದೇಶವನ್ನು ಮಾಡುವ ಅವಶ್ಯವಿದೆ. ಮೊದಲು ಧರ್ಮನರ ಸ್ಥಾಪನಾ ಮಾಡಬೇಕು, ಅದನ್ನು ಉಪದೇಶ ಮಾಡಬೇಕು. ದೈವ ಯೋಗದಿಂದ ಈಗಿನ ತರುಣರಿಗೆ ವಿಚಾರ ಪ್ರಧಾನತೆ ಇರುತ್ತದೆ. ಯುಕ್ತವಾದ ಯಾವ ವಿಷಯವನ್ನಾದರೂ ಅವರು ಮನ್ನಣೆ ಇತ್ತು ಗೌರವಿಸುತ್ತಾರೆ. ಆದ ಕಾರಣ ಹೀಗೆ ತತ್ವೋಪದೇಶಕರು ಒಂದು ವಿಶೇಷ ನೀತಿಯನ್ನು ಅವಲಂಬಿಸಬೇಕಾಗಿದೆ. ಯಾರು ಹಳೆಯ ಸಂಪ್ರದಾಯಗಳನ್ನು ಬಿಡದೆ ತಮ್ಮ ಮತದ ಆಚಾರ ವಿಚಾರಗಳನ್ನು ಶ್ರದ್ಧೆಯಿಂದ ಅನುಸರಿಸಿಕೊಂಡು ಬರುತ್ತಿದ್ದಾರೋ ಅವರಿಗೆ ಆಯಾ ಸಂಪ್ರದಾಯದಲ್ಲಿ ಶ್ರದ್ಧೆಯು ಹೆಚ್ಚುವಂತೆ ಉಪದೇಶಿಸುವುದು ಯೋಗ್ಯವೇ ಸರಿ. ಆದರೆ ಎಲ್ಲಾ ಮತದವರು, ಎಲ್ಲಾ ಬಗೆಯ ಚಿತ್ತ ಭೂಮಿಕೆಯವರು ಸೇರಿರುವ ಸ್ಕೂಲ್ಗಳಲ್ಲಿಯೂ ಸಭೆಗಳಲ್ಲಿಯೂ ಉಪದೇಶಿಸುವಾಗ ಅಥವಾ ಸಾರ್ವಜನಿಕವಾಗಿ ಎಲ್ಲರಿಗೂ ಉಪಯೋಗವಾಗುವಂತೆ ಜನರ ಧಾರ್ಮಿಕ ಮನಸ್ಸನ್ನು ಎಚ್ಚರಗೊಳಿಸುವುದಕ್ಕೆಂದು ಲೇಖನಗಳನ್ನು, ಪತ್ರಿಕೆಗಳನ್ನು ಪ್ರಕಟಿಸುವಾಗ ಮತಾಚಾರಗಳಿಗಿಂತಲೂ ಜ್ಞಾನ, ವೈರಾಗ್ಯ, ಭಕ್ತಿ ಮುಂತಾದ ಯಮನೇಮಾದಿಗಳ ಪ್ರಧಾನವಾದ ಸಾಧನೆಗಳನ್ನೇ ಯುಕ್ತ ಅನುಭವಗಳ ಬೆಂಬಲದಿಂದಲೇ ತಿಳಿಸಬೇಕು. ಸಿದ್ಧಾಂತಗಳನ್ನು ಈಗಿನ ಜನರಿಗೆ ಮೆಚ್ಚಾಗಿರುವ ಭೌತಿಕ ವಿಜ್ಞಾನಕ್ಕೆ ಅವಿರುದ್ಧವಾಗಿಯೂ ತಿಳಿಸಿಕೊಡಬೇಕು. ತತ್ವ ವಿಚಾರ ಕ್ರಮದಲ್ಲಂತೂ ಯುಕ್ತಿ ಅನುಭವಗಳಿಗೆ ಎಲ್ಲಕ್ಕಿಂತಲೂ ಹೆಚ್ಚಿನ ಸ್ಥಾನವು ಇರಬೇಕು. ಯುಕ್ತಿಯು ಸರ್ವಸಮ್ಮತವಾದ ತರ್ಕಕ್ಕೆ ಎಂದಿಗೂ ವಿರುದ್ಧವಾಗಿರಬಾರದು. ಅನುಭವವು ಸರ್ವರಿಗೂ ಸ್ವಭಾವದಿಂದ ಸಿಕ್ಕಿರುವ ಅನುಭವ ಆಗಿರಬೇಕಲ್ಲದೆ ತಪಸ್ಸು, ಯೋಗ ಸಿದ್ಧಿ ಆಗಿರಬೇಕು. ಅನುಭವ ಸರ್ವರಿಗೂ ಸ್ವಭಾವದಿಂದ ಸಿಕ್ಕಿರುವ ಅನುಭವ ಆಗಿರಬೇಕಲ್ಲದೆ ತಪಸ್ಸು, ಯೋಗ ಸಿದ್ಧಿ, ಮಂತ್ರಶಕ್ತಿ, ಮತಾಚಾರ್ಯರ ಅಥವಾ ಮಹಾತ್ಮರ ವಚನ, ಪ್ರಸಿದ್ಧ ಗ್ರಂಥೋಕ್ತಿ ಮುಂತಾದವುಗಳ ಆಧಾರದಿಂದ ತನಗೊಬ್ಬನಿಗೆ ಆಗಿರುವ ವಿಶೇಷ ಅನುಭವವಾಗಿರಬಾರದು. ಇಂಥ ವಿಚಾರ ಕ್ರಮವು ಎಲ್ಲಾ ಕಾಲದಲ್ಲಿಯೂ ಎಲ್ಲರಿಗೂ ಸ್ವೀಕಾರ್ಯವಾಗಿರುತ್ತದೆ. ಈಗಿನ ಯುಕ್ತಿ ಪ್ರಧಾನ ಕಾಲಕ್ಕಂತೂ ಅತ್ಯವಶ್ಯವಾಗಿ ಆಶ್ರಯಿಸತಕ್ಕದ್ದಾಗಿರುತ್ತದೆ. ಇಲ್ಲಿ ಮತಗಳ ಆಚಾರ ಈ ರೂಪದೊಳಗಿದ್ರೆ ಒಳ್ಳೆಯದು ಅಂತ ಇದೆಲ್ಲ ಜನರಲ್ ಆಗಿರ್ತದೆ. ಇದು ನನಗಿಂತ ನಿಮಗನ ಅನುಭವಕ್ಕೂ ಬಹಳ ಬರ್ತದೆ. ನೀವೆಲ್ಲ ಕಡೆ
ಅಂದ್ರೆ ಇದಕ್ಕೆ ಬಹಳ ವ್ಯವಹಾರಿಕ ಸತ್ಯತ್ವ ಇದರಲ್ಲಿ ಬಹಳ ಅಡಕವಾಗಿರ್ತದೆ. ಅದಕ್ಕೆ ಅಂಥ ಇದಿದೆ. ಇನ್ನು ಮತ್ತೆ ನಾಳಿನ ದಿವಸ ಮತಾಚಾರವು ತತ್ವ ವಿಚಾರವು ಇನ್ನು ಇದೊಂದು ಸ್ವಲ್ಪ ಸಾಧಾರಣ 15 ಪೇಜ್ ಇನ್ನು ಹೋಗ್ಬೇಕಿದೆ. ಮುಂದೆ ಇದು ಈ ವೇದಾಂತದ ಪ್ರಯೋಜನ ಅದು ಒಂದು ಸ್ವಲ್ಪ ಏನೋ ವಿಷಯ ಬರ್ಬೋದು. ಆದ್ರೆ 135ನೇ ಪೇಜ್ ವೇದಾಂತವು ಬೌದ್ಧ ಮತವು ಅನ್ನುವಂಥದ್ದು ಅಲ್ಲಿ ಮಾತ್ರ ಒಂದು ಸ್ವಲ್ಪ ವಿಷಯ ಇಟ್ಕೊಂಡೈತಿ ಅಂತ ಗೊತ್ತು. ನೋಡೋಣ ಇದು, ಯಾಕಂದ್ರೆ ಇದು ಪರಿಶಿಷ್ಟ ನಾನು ನಮ್ಮ ಹಿಂದಿನ ಗ್ರಂಥದಾಗ ಇರ್ಲಿಲ್ಲ. ಪರಮಾಚಿಂತಾಮಣಿ ಎರವು ಅರಿವು ಆನಂದ ಪ್ರಕರಣಕ್ಕಷ್ಟ ಅದು ಇದಕ್ಕಿಂತ ಚಿಕ್ಕ ಗ್ರಂಥ, ಅದನ್ನ ಮಾತ್ರ ನೋಡಿದ್ವಿ. ಇದು ನಮಗೂ ಹೊಸದೇ. ಇಲ್ಲಿ ಬಹಳ ವಿಷಯ ಇದನ್ ಮಾಡ್ಕೊಂಡು ಅಂದ್ರೆ ವ್ಯವಹಾರಿಕ ದೃಷ್ಟಿಯೊಳಗೆ ಬಹಳ ಪ್ರಯೋಜನಕ ಐತಿ. ಒಮ್ಮೆ ಇದನ್ನು ಪ್ರಾರಂಭ ಮಾಡಿವಿ ಅಂದ್ರೆ ಮುಂದೆ ಸ್ವಲ್ಪ ವಿಷಯ ಇದ್ಕೊಂಡೈತಿ, ಇಲ್ಲ ಅಂತಲ್ಲ. ಇಲ್ಲಿ ಮಾತ್ರ ಸಾಧಾರಣ 134ನೇ ಪೇಜಿನ ತನಕನೂ ಇದನ್ನ ಓದ್ಕೊಂತ ಬರ್ತೀನಿ. ದಿನ ಒಂದು ಪ್ಯಾರ. ಮುಂದೆ ನೋಡೋಣ ವಿಷಯ ಬಂದಾಗ ನಾನು ಪ್ರತಿಪಾದನೆ ಮಾಡೋಣ ಅಂತೇಳಿ 4 ವಾಕ್ಪುಷ್ಪಗಳನ್ನು ಸದ್ಗುರು ಚರಣ ಕಲ್ಪಿಸಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್. ಇನ್ನ ಒಂದು ವಿಶೇಷ ಸೂಚನೆ ಏನು ಅಂದ್ರೆ, ನಾಳೆಯಿಂದ ಸಾಧಾರಣ 22ನೇ ತಾರೀಕಿನ ತನಕ ಅಂದ್ರೆ 8-9 ದಿನಗಳ ಪರ್ಯಂತರ ಬೆಳಗಿನ ಶಾಸ್ತ್ರ ಇರುವುದಿಲ್ಲ. ಅದಕ್ಕೆ ಇಲ್ಲಿ ಶಂಕರ ಸೌರಭ ಅಂತ ಒಂದು ಗ್ರಂಥ ಇದೆ. ಆ ಗ್ರಂಥವನ್ನ ಯಾರಾದ್ರೂ ಶ್ರೀನಿವಾಸ ಅವರು ಓದ್ತೀನಿ ಅಂತ ಒಪ್ಕೊಂಡಾರ, ಅದನ್ನ ಬಿಟ್ಟು ಬಿಡುವುದು ಬೇಡ. ನೀವು ಬೇಕಾದ್ರೆ ರೆಸ್ಟ್ ಮಾಡ್ರಿ. ಯಾಕಂದ್ರೆ ಈ ಗ್ರಂಥ ಇಲ್ಲ. ಅದಕ್ಕೆ ಅದನ್ನ ನಾವು ಗುರುಪೂರ್ಣಿಮಾ ದಿನನ ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ವಿ. ಆದ್ರೆ ಗುರುಪೂರ್ಣಿಮಾ ದಿವಸ ಎಲ್ಲರೂ ತಮ್ಮ ತಮ್ಮ ಗುರುಗಳ ಕೃಪಾಶೀರ್ವಾದ ಅಥವಾ ದರ್ಶನಕ್ಕಾಗಿ ಹೋಗಲೇಬೇಕು. ಅದಕ್ಕೆಲ್ಲರೂ ಅದರೊಳಗೆ ಪಾಲ್ಗೊಂಡು 22ನೇ ತಾರೀಕಿಗೆ ನಮ್ಮಲ್ಲೇ ಆ ಗ್ರಂಥ ಪ್ರಿಂಟ್ ಆಗ್ಲಿಕ್ಕತ್ತವು. ಅದು ಬೈಂಡಿಂಗು ನಡೆದದ್ರಿ. ಬಹಳ ಅಂದ್ರೆ ಇನ್ನೊಂದು ವಾರದೊಳಗೆ ನಿಮ್ಗೆ ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ ಅಂತವರು ಒಪ್ಕೊಂಡಾರ, ಕಾರ್ಯಾಲಯದವರು. ಅದಕ್ಕೆ 22ನೇ ತಾರೀಕಿನ ತನಕ ಈ ಅಲ್ಲಿವರೆಗಿನೂ ಯಾವುದು ಶಂಕರ ಸೌರಭ ಅಂತ, ಅದು ಪ್ರಕರಣ ಗ್ರಂಥ. ಯಾವ ಉಪದೇಶ ಸಹಸ್ರಿ ಯಾವ ಪ್ರಕರಣ ಗ್ರಂಥವೋ ಹಾಗೆ ಇದು ಪ್ರಕರಣ ಗ್ರಂಥ. ಅದನ್ನ ಶ್ರೀನಿವಾಸ ಅವರು ಓದ್ತೀನಿ ಅಂತ ಒಪ್ಕೊಂಡಾರ. ಮತ್ ನಿಮ್ ಯಾರಾದ್ರೂ ಗ್ರಂಥ ಇದ್ರ ನೀವು ಓದಬಹುದು. ಯಾಕಂದ್ರೆ ಅದು ಬಹಳ ಒಳ್ಳೆ ಗ್ರಂಥ. ಅದನ್ನ ದೇವರಾಯ ಕುಲಕರ್ಣ ನೇರವಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ನೇರವಾದ ಶಿಷ್ಯರು, ಅವರ ಅನುಮತಿ ತಗೊಂಡು ಅವರ ಇದಕ್ಕೆ ಮುನ್ನುಡಿ ಬರದ. ಅದಕ್ಕೆ ಈ ಗ್ರಂಥ ಬಹಳ ಪ್ರಾಮುಖ್ಯದ. ಅದನ್ನ ಬೇಕಾದ್ರೆ ಒಂದು ವಾರ ಅವರು ಓದ್ಲಿ. ತದನಂತರ ಯಾಕಂದ್ರೆ ಇದು ಇಷ್ಟೆಲ್ಲ ನಾವು ಒಂದು ಕಡೆ ಸೇರೀವಿ ಅಂದ ಮೇಲೆ ಪ್ರಸ್ಥಾನತ್ರಯಗಳನ್ನ ಪೂರ್ಣ ಅವಲೋಕನ ಮಾಡಿಬಿಡ್ಬೇಕು ಅಂತ ನಾವು ಅದಕ್ಕೆ ಈಗ ಸಾಧನ ಪ್ರಸ್ಥಾನವಾಗಿರುವಂತಹ ಗ್ರಂಥ ಭಗವದ್ಗೀತೆ. ಉಪನಿಷತ್ತುಗಳು ಸಿದ್ಧಾಂತ ಪ್ರಸ್ಥಾನ. ಈ ಭಗವದ್ಗೀತೆಯ ಸಮಕಾಲದೊಳಗನ ಈ ಪರಮಾಚಿಂತಾಮಣಿ ಓದಿ ಮುಗಿಸಿದ ನಂತರ ಅದು ಒಂದೊಂದೇ ಯಾವ್ಯಾವ ಉಪನಿಷತ್ತಿನ ಅವಶ್ಯಕತೆ ಐತಿ, ಯಾವ ಉಪನಿಷತ್ತನ್ನ ಹಚ್ಕೊತ ಬರೋಣ ಅಂತೆ. ಇದು ಎರಡೂ ಮುಗಿದ ನಂತರ ನಡುವೆ ನೈಷ್ಕರ್ಮ ಸಿದ್ಧಿ ಮತ್ತು ಸುಗಮ ಒಂದಿಟ್ಟು ಕ್ಲಿಷ್ಟಕರವಾಗಿರುವಂತಹ ಗ್ರಂಥವು. ಆದರೂ ಈ ಉಪನಿಷತ್ತನ್ನ ಒಂದು 3-4 ಉಪನಿಷತ್ತು ಮುಗಿದ ನಂತರ ಅದರೊಳಗೆ ಪ್ರವೇಶ ಆಗೋದು. ಅವೆರಡೂ ಒಳ್ಳೆ ಉತ್ಕೃಷ್ಟ ಗ್ರಂಥ ಮತ್ತು ಕ್ಲಿಷ್ಟಕರವಾಗಿರುವಂಥವು.
ಅದಕ್ಕೆ ಅವನು 2 ಮುಗಿಸಿದ ನಂತರ ನಮಗೆ ಬ್ರಹ್ಮಸೂತ್ರಕ್ಕೆ ಅಧಿಕಾರತ್ವ ಬರ್ತತಿ ಅಂತ ನನ್ನ ಆಶೆ. ಅಲ್ಲಿಗಂದ್ರೆ ಅನುಭವಿಗಳೆಲ್ಲರೂ ತಯಾರಾಗ್ತಾರ ಅಂತ ನನ್ನ ಇಚ್ಛಾ ಅದ. ಅದಕ್ಕೆ ಪ್ರಸ್ಥಾನತ್ರಯಗಳನ್ನ 27ನೇ ತಾರೀಕಿನಿಂದ ಸಾಧನ ಪ್ರಸ್ಥಾನ ಪ್ರಥಮ ಗ್ರಂಥ ಸಾಧನ ಪ್ರಸ್ಥಾನದೊಳಗೆ ಪ್ರವೇಶ ಆಗೋಣ ಅಂತ ನಮ್ಮ ವಿಚಾರ ಇದೆ. ನಾಳಿನ ದಿವಸ ಇವೆಲ್ಲರೂ ಇದೇ ಲಿಂಕ್ನೊಳಗನೆ ಜಾಯಿನ್ ಆಗಬಹುದು. ಅದನ್ನ ಇವರು ಶ್ರೀನಿವಾಸ್ ಅವರು ಓದ್ತಾರ. ಮತ್ ನಿಮ್ಮಲ್ಲಿ ಯಾರ್ದಾದ್ರು ಗ್ರಂಥ ಇದ್ರೆ ನೀವು ಓದಿದ್ರೆ ಯಾರು ಬೇಕಾದವರು ಓದ್ಬೋದು. ಅವರಲ್ಲಿ ಗ್ರಂಥ ಐತಿ, ನಾನು ಓದಿ 1 ವಾರ ಓದ್ತೀನ್ರಿ ಅಂತ ಹೇಳಿದ್ರು. ನಾನು ಅದ್ರಾಗ ಪ್ರವೇಶ ಆದ್ನಿ ಅಂದ್ರೆ ಮತ್ತೆ ಅದೇ ಗ್ರಂಥ ಮುಗಿಸೋ ತನಕ ನಾನು ಬಿಡುವುದಿಲ್ಲ. ನೀವು ಅಕಸ್ಮಾತ್ ಅಭಿಪ್ರಾಯ ಪಟ್ರ ಆದ್ರೆ ಈಗ ಪ್ರಸ್ಥಾನ ತ್ರಯಗಳನ್ನ ನೋಡೋಣ ಅಂತ ನಾಗ ವಿಚಾರ ಇರೋದ್ರಿಂದ ಈ ಗ್ರಂಥದೊಳಗೆ ನಾನೇನು 1 ವಾರ ಪ್ರವೇಶ ಆಗೋದಿಲ್ಲ. ನೀವು ಅದನ್ನ ನೋಡ್ರಿ. ಆದ್ರೆ ವಿಷಯ ಮಾತ್ರ ಬಹಳ ಚೆನ್ನಾಗಿದೆ. ಅದು ಎಲ್ಲರಿಗೂ ಅದರ ಪ್ರಯೋಜನ ಸಾರ್ಥಕತೆಯನ್ನು ಕೊಡ್ತತಿ ಅಂತ ನಾನು ಹೇಳಬಲ್ಲೆ. ಅದಕ್ಕೆ ನಾಳಿನ ದಿವಸ ಎಲ್ಲರೂ ಸರಿಯಾಗಿ 7 ಗಂಟೆಗೆ ಎಲ್ಲರೂ ಇದೇ ಲಿಂಕ್ ಅನ್ನು ಅನುಸರಿಸಿಕೊಂಡು ಎಲ್ಲರೂ ಇದೇ ಲಿಂಕಿಗೆ ಜಾಯಿನ್ ಆಗಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳಿಕೊಂಡು ಇವತ್ತಿನ ಈ ಉಪನ್ಯಾಸ ಕರೆದ ಹೇಳ್ತೇನೆ. ಹರಿ ಓಂ ತತ್ಸತ್.